ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಯೋಗಾಯ ನಮಃ. ಆ ಮಾತರ ಸ್ಥಾಪಯಸೆ ಜಗತ್ನೋ ಪತಿಂಬೋ ಅಜ್ಞಾನಾಂ ಅತ ಇನೋಷಿ ಕರ್ವರ ಪುರೋಣಿ ಧೇನೂನಾಮಿಷುಧ್ಯಸಿ. ಮಹಾಭಾರತೆ ಅನುಶಾಸನಪರ್ವಣಿ ಅತ್ರ ಅಯಂ ಭಾಗಃ ಏಕವನಷಷ್ಟ್ಯುತ್ತರಃ ದ್ವಿಶತತಮಃ 259ನೇಯ ಭಾಗಃ. ಸೋಯಂ ಭಾಗಃ ಭಗವತಃ ವಿಷ್ಣೋಃ ಯೋಗಃ ಇತಿ ನಾಮ ಯೋಗ ಶಬ್ದಾರ್ಥಂ ವ್ಯಾಖ್ಯಾಸ್ಯತಃ ಆ ಮಾತರಾ ಸ್ಥಾಪಯಸೆ ಜಿಗತ್ನು ಇತಿ ಬೃಹತಿ ಛಂದಸಿ ನಿಬದ್ಧಸ್ಯ ಮಂತ್ರಸ್ಯ ಅರ್ಥಂ ಚ ಅಯಂ ಭಾಗಃ ಅಂತರ್ಭಾವಯತೆ. ಯುಜ್ಯತೆ ಅನೇನ ಇತಿ ಯೋಗಃ ಹರಿಃ. ಭಾಗವತ ತಾತ್ಪರ್ಯೆ ಸರ್ವಾಣಿ ಇಂದ್ರಿಯಾಣಿ ಮನಾಂಸಿ ಚ ಸ್ವಸ್ವ ವಿಷಯಂ ಪ್ರತಿ ಯುಜ್ಯಂತೆ ಅನೇನೇವ ಪರಮಾತ್ಮನ ಇತಿ ಅಯಂ ಖಲು ಪರಮಾತ್ಮ ಯೋಗಃ ಇತಿ ಕಥ್ಯತೆ. ಯೋಗ ಎಂಬ ಶಬ್ದದ ಅರ್ಥವನ್ನ ನಾವೀಗ ನೋಡಬೇಕಾಗಿದೆ. ಅದರ ಅರ್ಥವನ್ನು ವಿವರಿಸುವಂಥ ಆ ಮಾತರಾ ಸ್ಥಾಪಯಸೆ ಎನ್ನುವ ಮಂತ್ರದ ವ್ಯಾಖ್ಯಾನವನ್ನು ಕೂಡ ಮಾಡಬೇಕಾಗಿದೆ. ಯೋಗ ಅಂದ್ರೆ ಮನಸ್ಸು, ಇಂದ್ರಿಯ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಇವೆಲ್ಲವೂ ಕೂಡ ತಮ್ಮ ತಮ್ಮ ವಿಷಯಗಳ ಕಡೆಗೆ ಹರಿಯುವುದೇನಿದೆ ಅದೆಲ್ಲವೂ ಯೋಗ ಎಂಬ ಶಬ್ದದಿಂದ ವಾಚ್ಯನಾದಂತಹ ಭಗವಂತನ ಪ್ರೇರಣೆಯಿಂದಲೇ. ಇದು ಆ ಯೋಗ ಎಂಬ ಶಬ್ದಕ್ಕೆ ಒಂದು ಸ್ಥೂಲವಾದಂತಹ ಅರ್ಥ. ಅದಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಯಾವ್ಯಾವ ಸಂಗತಿ ಎಲ್ಲೆಲ್ಲಿ ಇರಬೇಕೋ, ಯಾವ ವಸ್ತು ಅದು ಜಡ ಆಗಲಿ ಚೇತನ ಆಗಲಿ, ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಇರಬೇಕೋ ಅದೆಲ್ಲವೂ ಇರುವುದು ಆ ಭಗವಂತನಿಂದ. ಅದಕ್ಕಾಗಿ ಆತನನ್ನ ಯೋಗ ಅಂತ ಹೀಗೆ ಹೇಳ್ತಾರೆ. ಯುಜ್ಯಂತೆ ಸಕಲಾಹಪಿ ಪದಾರ್ಥಾಃ ದೇಶೇಶು ಕಾಲೇಶು ಚ. ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಆಯಾ ಪದಾರ್ಥಗಳಿಗೆ ಜಡವೇ ಆಗಲಿ ಚೇತನವೇ ಆಗಲಿ ಸಂಬಂಧ ಬರುವುದು ಭಗವಂತನಿಂದ. ಆದ್ರಿಂದ ಆತನನ್ನು ಯೋಗ ಅಂತ ಹೇಳಬೇಕು. ಅದರ ಕುರಿತಾದಂತಹ ಈ ಮಂತ್ರ ಇದು. ಆ ಮಾತರಾ ಸ್ಥಾಪಯಸೆ ಜಿಗತ್ನು ಅಂತ. ಇಬ್ಬರು ತಾಯಂದಿರ ಬಗ್ಗೆ ಈ ಮಂತ್ರದಲ್ಲಿ ವರ್ಣಿಸ್ತಾ ಇದ್ದಾರೆ. ಆ ಇಬ್ಬರು ತಾಯಂದಿರು ಅನ್ನುವುದನ್ನ ಸಾಯಣರ ಭಾಷ್ಯದಲ್ಲಿ ಜೀವ ಮತ್ತು ಪೃಥ್ವಿ ಅಂತ ಹೀಗೆ ವರ್ಣಿಸ್ತಾರೆ. ಜುಲೋಕ ಮತ್ತು ಪೃಥ್ವಿ ಲೋಕ ಈ ಇಬ್ಬರೇ ನಮಗೆಲ್ಲರಿಗೂ ಕೂಡ ತಾಯಂದಿರು. ಅಂತೂ ಇಬ್ಬರು ತಾಯಂದಿರು ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಅದನ್ನು ವ್ಯಾಖ್ಯಾನಿಸ್ತಾರೆ. ಜಿಗತ್ನು ಅಂತ ಅದಕ್ಕೆ ವಿಶೇಷಣ ಇದೆ. ಆ ಇಬ್ಬರು ತಾಯಂದಿರು ಸರಸ್ವತಿ ಮತ್ತು ಲಕ್ಷ್ಮಿ ಮತ್ತು ಸರಸ್ವತಿಯರು ಅಂತ ರಘುನಾಥ ತೀರ್ಥರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ.
ಜ್ಞಾನದಾಯಿನಿಯರಾದಂತಹ ಲಕ್ಷ್ಮಿ ಮತ್ತು ಸರಸ್ವತಿಯರು ಅಂತ ಅರ್ಥ. ಈ ಭಕ್ತನ ಮನೆಯಲ್ಲಿ ಅಥವಾ ಈ ಜಗತ್ತಿನಲ್ಲಿ ಆ ಜ್ಞಾನದಾಯಕರಾದಂಥ ಸಂಪತ್ತನ್ನು ಕೊಡುವಂಥ ಲಕ್ಷ್ಮಿ ಮತ್ತು ಸರಸ್ವತಿಯರನ್ನ ನೀನು ಇಟ್ಟಿದ್ದೆ, ಇಬ್ಬರು ತಾಯಂದಿರನ್ನ ನೀನು ಇಟ್ಟಿದ್ದೆ. ಈ ಕಾರಣದಿಂದ ನಿನ್ನ ಮತ್ತು ಲಕ್ಷ್ಮೀದೇವಿಯ ಸನ್ನಿಧಾನದಿಂದ, ಇದೆಲ್ಲ ತತ್ವಸಾರ ವ್ಯಾಖ್ಯಾನದಲ್ಲಿರುವಂಥದ್ದನ್ನು ಓದ್ತಿರೋದು ನಾನು. ಭಕ್ತಗೃಹೇ ಆಸ್ಥಾಪಯಸೆ, ಆ ಭಕ್ತನ ಗೃಹದಲ್ಲಿ ಮನೆಯಲ್ಲಿ ಆ ಸರಸ್ವತಿ ಮತ್ತು ಲಕ್ಷ್ಮಿಯರ ಸನ್ನಿಧಾನವನ್ನ ಯೋಗವನ್ನು ನೀನು ಮಾಡ್ತಿ. ಯೋಗ ಅನ್ನೋ ಶಬ್ದವನ್ನು ಗಮನಿಸಿ. ಆದ್ರಿಂದ ಒಟ್ಟಾರೆ ನೀನು ಲಕ್ಷ್ಮೀದೇವಿ ಮತ್ತು ಸರಸ್ವತಿ ಇವರೆಲ್ಲರ ಸನ್ನಿಧಾನ ಬಂದಿದ್ದರಿಂದ ಅದರ ಫಲ ಏನಾಯ್ತು? ಆ ಭಕ್ತನ ಮನೆಯಲ್ಲಿ ಅನೇಕ ರೀತಿಯಾದಂತಹ ಕಾರ್ಯಗಳು, ಧರ್ಮ ಕಾರ್ಯಗಳು ನಡೀತವೆ. ಕರವರ ಅಂದ್ರೆ ಕಾರ್ಯ ಅಂತ ಅರ್ಥ. ಅದು ಸಾವಯವ ಭಾಷೆಯಲ್ಲಿಯೂ ಇಲ್ಲಿಯೂ ಎಲ್ಲ ಕಡೆಯೂ ಕೂಡ ಕರ್ಮರ ಅಂದ್ರೆ ಕರ್ಮದ ಪರ್ಯಾಯ ಪದ. ಅಂತ ಕರ್ಮಗಳೆಲ್ಲವೂ ನಡೀತವೆ, ನಡೆಯುವಂತೆ ಮಾಡುವಂಥವನು ನೀನಾಗಿದ್ದೆ. ಹೀಗೆ ಆ ಇಬ್ಬರು ತಾಯಂದಿರನ್ನ, ಲಕ್ಷ್ಮಿ ಮತ್ತು ಸರಸ್ವತಿಯರನ್ನ, ಲಕ್ಷ್ಮಿ ಸಂಪತ್ತನ್ನು ಕೊಡ್ತಾಳೆ, ಸರಸ್ವತಿ ವಿದ್ಯೆಯನ್ನು ಕೊಡ್ತಾಳೆ. ಆ ಧನ ಮತ್ತು ಜ್ಞಾನ ಎರಡೂ ಕೂಡ ಪರಸ್ಪರ ಪೂರಕವಾಗಿ ಧರ್ಮ ಕಾರ್ಯಕ್ಕೆ ಅನುಕೂಲಕರ ಆಗುವಂತೆ ಆಗ್ತವೆ. ಹೀಗೆ ಇಬ್ಬರು ತಾಯಂದಿರ ಯೋಗ ಭಕ್ತನ ಮನೆಯಲ್ಲಿ. ಮುಂದೆ ಆ ಯಜ್ಞ ಕರ್ಮಗಳ ಯೋಗ ಆ ಭಕ್ತನ ಮನೆಯಲ್ಲಿ ಕರ್ಮ ನಡೆಯುವುದೇ ಆ ಕಾರಣದಿಂದ. ಮತ್ತೆ ಪ್ರತಿಂಬೋ ಅಜ್ಞಾನ ಧೀನುನಾ ವಿಶುದ್ಧಿಸಿ, ಈ ನಾಶರಹಿತವಾದಂತಹ ವೇದಗಳ ಅಧಿಪತಿಯಾದಂತಹ ಮುಖ್ಯ ಪ್ರಾಣ ಏನಿದ್ದಾನೆ ಚತುರ್ಮುಖ ಮತ್ತೆ ಪ್ರಾಣದೇವ, ಅವರಿಬ್ಬರಿಗೂ ಕೂಡ ನೀನು ಆಶ್ರಯನಾಗಿದ್ದೆ. ಇದಿಷ್ಟು ಅಲ್ಲಿ ಕಾಣಿಸುವಂತಹ ಒಂದು ವರ್ಣನ. ಯೋಗ ಅಂತ ಬಂತು. ಯೋಜಯತಿ ಇತಿ ಯೋಗ, ಭಗವಂತನೇ ಯೋಗ. ಯಾಕೆಂದ್ರೆ ಯೋಜಯತಿ, ಇಬ್ಬರು ತಾಯಂದಿರನ್ನು ಭಕ್ತರ ಮನೆಯಲ್ಲಿ ಇಟ್ಟ. ಮತ್ತೆ ಕರ್ಮವನ್ನು ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಕೂಡ ಭಕ್ತನಿಗೆ ಕೊಟ್ಟ. ಹೀಗೆ ಕರ್ಮದ ಯೋಗ ಮತ್ತೆ ತಾಯಂದಿರ ಯೋಗ ಇದನ್ನ ಮಾಡಿದವನಾದ್ರಿಂದ ಅವನಿಗೆ ಯೋಗ ಅಂತ ಹೆಸರಿನಿಂದ ಹೇಳ್ತಾರೆ. ಅದಕ್ಕೆ ನಾನು ಮಾಡಿಕೊಂಡಿರುವಂತಹ ಒಂದು ಅರ್ಥ, ಇಬ್ಬರು ತಾಯಂದಿರು ಅಂತ ಬಂದ್ಮೇಲೆ ಸಾಯಣ ಭಾಷ್ಯದಲ್ಲಿ ಜೀವಲೋಕ ಮತ್ತು ಪೃಥ್ವಿಲೋಕ ಅಂತ ಬಂತು ಅಂತ ಹೇಳಿದೆ. ಮತ್ತೆ ತತ್ವಸಾರ ವ್ಯಾಖ್ಯಾನದಲ್ಲಿ ಲಕ್ಷ್ಮೀ ಸರಸ್ವತಿಯರು ಇಬ್ಬರು ತಾಯಂದಿರು ಅಂತ ಹೀಗೆ ಬಂದಾಗ ಲಕ್ಷ್ಮೀದೇವಿಗೆ ಎರಡು ರೂಪಗಳು ಅಂತ ಕೂಡ ನಾವು ತಿಳ್ಕೊಳ್ಳೋಣ. ಅವರು ಲಕ್ಷ್ಮೀದೇವಿಯ ಎರಡು ರೂಪಗಳು ಆ ಎರಡು ರೀತಿಯಾದಂತಹ ಶಾಸ್ತ್ರಗಳಿಗೆ ಅಭಿಮಾನಿಯ ರೂಪಗಳಾಗಿವೆ ಅಂತ ನಾವು ತಿಳ್ಕೊಳ್ಳೋಣ. ಸರ್ವೇಶ್ವರಿಶಾಲಿಯಾದ ಭಗವಂತನೇ ಇಂದ್ರ ಅಂತ ಅವನಿಗೆ ಸಂಬೋಧನೆ. ನೀನು ನಿನ್ನ ಅನೇಕ ಅವತಾರಗಳಲ್ಲಿ, ಮೊದಲು ನಾನು ಅದರ ಶ್ಲೋಕದ ಭಾವಾರ್ಥವನ್ನು ಹೇಳ್ತಾ ಇದ್ದೇನೆ, ಮಂತ್ರದ ಭಾವಾರ್ಥ ತಾತ್ಪರ್ಯವನ್ನು. ನೀನು ನಿನ್ನ ಅನೇಕ ಅವತಾರಗಳಲ್ಲಿ ನಾಶರಹಿತವಾದಂತಹ ಶಾಸ್ತ್ರಗಳನ್ನು ರಚಿಸಿದ್ದೆ. ಅವುಗಳ ಪತಿ ಅಂದ್ರೆ ಮೊದಲನೇ ಋಷಿಯಾದಂಥ ಪ್ರಥಮ ಪುತ್ರತ್ವಾತ್ ಮುನಿರ್ ಬ್ರಹ್ಮ ಅಖಿಲಸ್ಯ ಅಂತ ನಾವು ಹಿಂದೆ ಅದನ್ನು ನೋಡಿದ್ದೇವೆ. ಎಲ್ಲದಕ್ಕೂ ಕೂಡ ಚತುರ್ಮುಖ ಬ್ರಹ್ಮ ಮೊದಲ ಋಷಿ. ಆ ಮೊದಲ ಋಷಿಯಾದಂತಹ ಚತುರ್ಮುಖ ಬ್ರಹ್ಮನ ಉದ್ದೇಶದಿಂದ ಅವನಿಗಾಗಿ ನೀನು ಎರಡು ತಾಯಂದಿರನ್ನ, ಪರಾಪರ ವಿದ್ಯೆಗಳಿಂದ ಇಬ್ಬರು ತಾಯಂದಿರನ್ನ ಅಥವಾ ನಿತ್ಯಾನಿತ್ಯ ವಿದ್ಯೆಗಳೆಂಬ ಇಬ್ಬರು ತಾಯಂದಿರನ್ನ ಆ ಚತುರ್ಮುಖ ಬ್ರಹ್ಮನಿಗೆ ಮತ್ತು ಪ್ರಾಣನಿಗೆ ಕೊಟ್ಟಿದ್ದೆ. ಇದು ನನ್ನ ವ್ಯಾಖ್ಯಾನ. ಆ ಪರಾಪರ ವಿದ್ಯೆಗಳಿಂದ ಯಾವುದಂತ ನೋಡೋಣ. ಆ ವಿದ್ಯೆಗಳ ಜ್ಞಾನದ ಬಲದಿಂದ ನೀನು ಪ್ರಾಣನ ಮೂಲಕವಾಗಿ ಆ
ಜೀವನದ ಅನೇಕ ಕರ್ಮಗಳನ್ನು ಮಾಡಿಸ್ತಿ ಜೀವನ ಮನೆಯಲ್ಲಿ ಅಥವಾ ಈ ಲೋಕದಲ್ಲಿ. ನೀನೇ ಶಾಸ್ತ್ರಗಳೆಂಬ ಧೇನುಗಳಿಗೆ ಆಶ್ರಯ ಕೂಡ ಆಗಿದ್ದೀಯಾ. ಇಲ್ಲಿ ಆ ಇಬ್ಬರು ತಾಯಂದಿರನ್ನ ನೀನು ಈ ಚತುರ್ಮುಖ ಅಥವಾ ಮುಖ್ಯ ಪ್ರಾಣನಿಗೆ ಕೊಟ್ಟಿ ಅಂತ ಬಂತಲ್ಲ. ಮಾತರಹ ಅಂದ್ರೆ ಇಬ್ಬರು ತಾಯಂದಿರು ಅಥವಾ ಮಾತೃಗಳು. ಶಾಸ್ತ್ರಗಳು, 2 ಶಾಸ್ತ್ರಗಳು. ನಾವು ಇದನ್ನ ಸಪ್ತ ಶಿವಾಸು ಮಾತೃಷು ಅಂತ ಬಳಿತಾ ಸೂಕ್ತದಲ್ಲಿ ನೋಡಿದ್ದೇವೆ. 7 ಮಾತೃಗಳು ಅಂತ ಕೂಡ ಹಿಂದಿನ ಮಂತ್ರದಲ್ಲೂ ಅದು ಬಂದಿತ್ತು. ಆದರ್ಶವೇ ಶವಸ ಸಪ್ತದಾನು ಅಂತ 2 ಮಂತ್ರಗಳ ಹಿಂದೆ ಅದು ಬಂದಿತ್ತು. 4 ವೇದಗಳು, ಇತಿಹಾಸ, ಪುರಾಣ ಮತ್ತೆ ಪಂಚರಾತ್ರ ಅಂತ ಅದು ಬಂದಿತ್ತು. ಅದನ್ನೇ ಇಬ್ಬರು ತಾಯಂದಿರು ಅಂತಲೂ ತಿಳ್ಕೊಳ್ಬಹುದಲ್ಲ. ಹೇಗೆ ಅಂದ್ರೆ 4, 5, 2, 7 ಇದೆಲ್ಲ ನಮ್ಮ ವಿವಕ್ಷೆಯನ್ನು ಹೊಂದಿಕೊಂಡಿರ್ತದೆ. ಇಬ್ಬರು ತಾಯಂದಿರು ಅಂದ್ರೆ ಅಥರ್ವಣ ಉಪನಿಷತ್ತು ಹೇಳಿದಂತೆ ಇಬ್ಬರು ತಾಯಂದಿರು, ಒಂದು ಪರಾವಿದ್ಯಾ ಮತ್ತು ಅಪರಾವಿದ್ಯಾ. ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವಾ ಪರಾಚ ತತ್ರ ಪರ ಋಗ್ವೇದ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ ಅಥ ಪರ ಯಯಾ ತದಕ್ಷರಮಧಿಗಮ್ಯತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಕಲ್ಪ, ವ್ಯಾಕರಣ ಮತ್ತು ಜ್ಯೋತಿಷ. ಹೀಗೆ 4 ವೇದಗಳು ಮತ್ತು ಅದರ 6 ಅಂಗಗಳು ಇವೆಲ್ಲ ಸೇರಿ ಇದು ಅಪರಾವಿದ್ಯಾ ಅಂತ ಕರೆಸ್ಕೊಂಡಿದೆ. ಮುಂದಿನ ಪರಾವಿದ್ಯಾ ಅಂದ್ರೆ ಆ ಭಗವಂತನನ್ನು ನಮಗೆ ತಿಳಿಸುವಂತಹ ವಿದ್ಯೆ ಏನಿದೆ ಅದೇ ಪರವಿದ್ಯಾ. ಹಾಗಂದ್ರೆ ಯಾವುದು? 4 ವೇದಗಳಲ್ಲಿ ಬಂದು ಹೋಯ್ತು. ಇನ್ನು ಪರವಿದ್ಯಾ ಅಂದ್ರೆ ಮತ್ತೆ ಯಾವುದು? ಮೃಗಾದ್ಯಾಹ ಅಪರಾಹ ವಿದ್ಯಾಹ ಯಥಾ ವಿಷ್ಣುರ್ ನವಾಚಕಾಹ ತಾಯೇವ ಪರಮಾಹ ವಿದ್ಯಾಹ ಯಥಾ ವಿಷ್ಣುಸ್ತು ವಾಚಕಾಹ ಅಂತ ಅದೇ ಅಥರ್ವಣ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಮೃಗಾದಿ ವೇದಗಳು, ಅದರ 6 ಅಂಗಗಳು, ಇದಲ್ಲದೆ ನಾವು ತಿಳ್ಕೊಳ್ಳುವಂತಹ ಉಳಿದೆಲ್ಲವೂ ಎಲ್ಲಾ ಶಾಸ್ತ್ರಗಳು ಅವೆಲ್ಲ ವಿಷ್ಣುವನ್ನ ಹೇಳದೆ ಹೋದ್ರೆ ಅಲ್ಲಿರುವಂತಹ ಪ್ರಕೃತಿ ಪ್ರತ್ಯಯ ಅದರ ಉಳಿದ ಸೂಕ್ಷ್ಮ ಅರ್ಥಗಳೆಲ್ಲ ತಿಳಿಯುತ್ತೆ. ಭಗವಂತನ ನಾವು ಹೇಳ್ತಾವೆ ಅಂತ ನಮಗೆ ತಿಳಿದೇ ಹೋದ್ರೆ ನಮ್ಮ ಪಾಲಿಗೆ ಅವು ಅಪರಾವಿದ್ಯಾ. ತಾಯೇವ ಪರಮಾಹ ವಿದ್ಯಾಹ ಅವೇ ಪರಮ ವಿದ್ಯಾ ಅಂತ ಕರೆಸ್ಕೊತಾವೆ. ಅವು ವಿಷ್ಣುವನ್ನ ವರ್ಣಿಸಿದರೆ, ಭಗವಂತನನ್ನ ವರ್ಣಿಸಿದ್ರೆ ಅವಕ್ಕೆ ಪರವಿದ್ಯಾ ಅಂತ ಹೇಳ್ತಾರೆ. ಒಂದೇ ವಿದ್ಯಾ ಆ ವ್ಯಕ್ತಿಯ ಅಧ್ಯಯನ ಮಾಡುವಂತಹ ವ್ಯಕ್ತಿಯ ಸ್ವಭಾವವನ್ನು ಅನುಸರಿಸಿ, ಆ ವ್ಯಕ್ತಿ ಅಲ್ಲಿ ಏನು ಕಾಣ್ತಾನೆ ಅನ್ನೋದನ್ನು ಅನುಸರಿಸಿ ಅದು ಪರವಿದ್ಯಾನೂ ಆಗಬಹುದು, ಅಪರವಿದ್ಯಾನೂ ಆಗಬಹುದು. ಹೀಗೆ ವಿಷ್ಣುವಿಗೆ ವಾಚಕ ಆದಾಗ ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ ಅಂತ ಹೀಗೆ ಬಂದಾಗ ಪ್ರತಿಯೊಂದೂ ಭಗವಂತನನ್ನೇ ಹೇಳ್ತದಲ್ಲ. ಆದ್ರಿಂದ ಅವೆಲ್ಲವೂ ಕೂಡ ಪರವಿದ್ಯಾನೇ ಆಗ್ತವೆ. ಕೆಲವು ಆಚಾರ್ಯರ ಪ್ರಕಾರ 4 ವೇದಗಳೆಲ್ಲ ಅಪರವಿದ್ಯಾ, ಉಪನಿಷತ್ತುಗಳು ಮಾತ್ರ ಪರವಿದ್ಯಾ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ ಅಥರ್ವಣ ಉಪನಿಷತ್ತಿಗೆ. ಆದ್ರೆ ಉಪನಿಷತ್ತುಗಳು ಕೂಡ ಋಗ್ವೇದದ ಉಪನಿಷತ್ತು, ಯಜುರ್ವೇದದ ಉಪನಿಷತ್ತು, ಸಾಮವೇದದ, ಅಥರ್ವವೇದದ ಉಪನಿಷತ್ತುಗಳು ಅಂತಾನೆ ಇರೋದ್ರಿಂದ ಆ ವೇದಗಳನ್ನ ಮತ್ತು ಉಪನಿಷತ್ತುಗಳನ್ನ ಪ್ರತ್ಯೇಕವಾಗಿ ನೋಡುವಂತಹ ಒಂದು ದೃಷ್ಟಿಕೋನನೇ ಸರಿಯಲ್ಲ. ಅಥ ಪರ ಯಯಾತದಕ್ಷರಂ ಅಧಿಗಮ್ಯತೆ ಅಂತ ಅದರಿಂದ ತಿಳ್ಕೊಳ್ಳುವುದು ಏನಂದ್ರೆ, ಯಾವುದೇ ಶಾಸ್ತ್ರವಾಗಿರಲಿ ಭಗವಂತನನ್ನು ನಾವು ಅದರಿಂದ ಅರ್ಥ ಮಾಡಿಕೊಂಡ್ರೆ ಅದೇ ಪರ. ತಾಯೇವ ಪರಮಾಹ ವಿದ್ಯಾಹ ಯದಾ ವಿಷ್ಣುಸ್ತು ವಾಚಕಾಹ. ಇವೇ ವೇದಗಳೇ, ಇಲ್ಲಿ ಬಂದಿರುವಂತಹ ಶಾಸ್ತ್ರಗಳೇ ವಿಷ್ಣುವಿಗೆ ವಾಚಕ ಆದಾಗ ಅವು ಪರವಿದ್ಯಾ ಅಂತ ಕರೆಸ್ಕೊಳ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಾಭಾರತಾದಿ ಗ್ರಂಥಗಳಿಂದ ಅನೇಕ ಶ್ಲೋಕಗಳನ್ನು ಆಚಾರ್ಯ ಹೇಳ್ತಾರೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದಗಳಲ್ಲಿ, ಮೂಲ ರಾಮಾಯಣದಲ್ಲಿ, 18 ಪುರಾಣಗಳಲ್ಲಿ, ಭಾರತದಲ್ಲಿ ಮೊದಲು, ಮಧ್ಯೆ, ಕೊನೆಗೆ ಎಲ್ಲ ಕಡೆ ಭಗವಂತನನ್ನೇ ಸ್ತುತಿಸ್ತಾರೆ.
ಏತವಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ್ವಾ ವಿಜಾನತಾಂ ಮೃಗಾದಿ ಪಂಚಧಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತೆ. ಎಲ್ಲಾ ಶಾಸ್ತ್ರಗಳ ಕೊನೆಗೆ ಮಧ್ಯೆ ಎಲ್ಲಾ ಕಡೆನೂ ಈ ಭಗವಂತನನ್ನೇ ಈ ವೇದವಾಕ್ಯಗಳು ವರ್ಣಿಸ್ತವೆ. ವರ್ಣಿಸಿ ವಿಜಾನತ ಜ್ಞಾನಿಗಳ ಪಾಲಿಗೆ ಜ್ಞಾನಿಗಳಿಗೆ ವೇದದ ಹೃದಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೊರಟವನಿಗೆ ವಿಷ್ಣುವನ್ನೇ ತೋರಿಸಿ ಆ ಶಬ್ದ ರಾಶಿಯೆಲ್ಲವೂ ಕೂಡ ವಿರಮಿಸ್ತದೆ. ಆಮೇಲೆ ಅದಕ್ಕೆ ವಿಶ್ರಾಂತಿ. ಹೀಗೆ ಸರ್ವತ್ರ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ಆ ಭಗವಂತನ ಸ್ತೋತ್ರವೇ ಇದೆ ಹೊರತು ಬೇರೆ ಯಾವ ಸ್ತೋತ್ರವೂ ಕೂಡ ಕಾಣಿಸೋದಿಲ್ಲ. ಋಗ್ಭಿರ್ ಹೌತ್ರೇಣ ಶಂಸಂತಿ ತಥೋದ್ಗಾತ್ರೈ ಸ್ತುವಂತಿಯೇ ವಿಷ್ಣುಮೇವ ತಥಾ ತಸ್ಮೈ ಯಜುರ್ಭೀರಪಿ ಜುಹ್ವತಿ. ಯಜ್ಞಗಳಲ್ಲಿ ಹೋತೃಗಳಾಗಿ ಋಗ್ವೇದದ ಸಂಬಂಧಪಟ್ಟಂತಹ ಪುರೋಹಿತರು ಋಗ್ವೇದದ ಮಂತ್ರಗಳಿಂದ ವಿಷ್ಣುವನ್ನು ಆಹ್ವಾನಿಸ್ತಾರೆ. ಇನ್ನು ಕೆಲವರು ಯಜುರ್ವೇದದ ಅಧ್ವರಿಗಳಾಗಿ ಯಜುರ್ವೇದ ಮಂತ್ರಗಳಿಂದ ವಿಷ್ಣುವನ್ನು ಉದ್ದೇಶಿಸಿ ಹೋಮಿಸ್ತಾರೆ. ಸಾಮವೇದದ ಪುರೋಹಿತರು ಉದ್ಗಾತ್ರಗಳು ಸಾಮವೇದದ ಮೂಲಕ ವಿಷ್ಣುವನ್ನೇ ಅವರು ಧ್ಯಾನಿಸ್ತಾರೆ. ಮತ್ತೆ ಅಥರ್ವವೇದ ಇತಿಹಾಸ ಪುರಾಣಗಳ ಮೂಲಕ ಆ ವಿಷ್ಣುವನ್ನೇ ಅವರು ಸ್ತುತಿಸ್ತಾರೆ. ಅಥರ್ವವೇದದ ಪುರೋಹಿತರು ಬ್ರಹ್ಮನ ಸ್ಥಾನದಲ್ಲಿರುವಂಥವರು. ಹೀಗೆ ಇವೆಲ್ಲ ಆ ಅಥರ್ವಣ ಭಾಷೆಯಲ್ಲಿ ಬಂದಿರುವಂತಹ ಕೆಲವು ಪ್ರಮಾಣ ಶ್ಲೋಕಗಳು. ಸರ್ವೇ ವೇದ ಯತ್ಪದ ಮಾಮನಂತೆ, ಎಲ್ಲಾ ವೇದಗಳು ಭಗವಂತನ ಸ್ವರೂಪವನ್ನೇ ತೋರಿಸ್ತವೆ. ವೇದೈಶ್ಚ ಸರ್ವೈ ರಹಮೇವ ವೇದ್ಯ ಅಂತ ಭಗವದ್ಗೀತಾ ಕೂಡ ವೇದಗಳಿಂದ ಭಗವಂತನೇ ಜ್ಞೇಯ ಅಂತ ಅನ್ನೋದನ್ನ ತಿಳಿಸಿದೆ. ಛಾಂದೋಗ್ಯ ಭಾಷ್ಯದ 3ನೇ ಅಧ್ಯಾಯದಲ್ಲಿ ಮಧುವಿದ್ಯೆಯನ್ನು ಹೇಳುವಂತಹ ಪ್ರಸಂಗದಲ್ಲಿಯೂ ವಿಷ್ಣುರುಕ್ತಃ ಸರ್ವವೇದೈ ಮಂತ್ರೈಷು ವಿಶೇಷತಃ ಆರಣ್ಯಕ್ಕೆ ವಿಶೇಷೇಣ ನೈವಾನ್ಯತ್ ಕಿಂಚಿದುಚ್ಯತೆ. ಬ್ರಹ್ಮಾಂಡ ಪುರಾಣದ ಕೆಲವು ಮಾತುಗಳನ್ನ ಅಲ್ಲಿ ಉದ್ಧರಿಸ್ತಾರೆ. ಎಲ್ಲಾ ವೇದಗಳಿಂದಲೂ ಭಗವಂತನೇ ಪ್ರತಿಪಾದ್ಯ. ಉಪನಿಷತ್ತಿನಲ್ಲೂ ವಿಶೇಷವಾಗಿ ವಿಷ್ಣುವೇ ಪ್ರತಿಪಾದ್ಯನಾಗಿದ್ದಾನೆ ಹೊರತು ಬೇರೆ ಯಾವುದೂ ವಿಷಯ ಇಲ್ಲ. ಮಂತ್ರ ಅಂದ್ರೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಮಂತ್ರ ಅಂದ್ರೆ ಸಂಹಿತ, ಅದಾದ್ಮೇಲೆ ಬ್ರಾಹ್ಮಣ, ಅದಾದ್ಮೇಲೆ ಆರಣ್ಯಕ, ಅದಾದ್ಮೇಲೆ ಉಪನಿಷತ್ತು ಅಂತ ಹೀಗೆ 4 ಭಾಗಗಳು ಕಂಡು ಬರ್ತವೆ. ಅದರಲ್ಲಿ ಮಂತ್ರಗಳಲ್ಲಿ ಭಗವಂತನ ಮಹಿಮೆ, ಭಗವಂತನ ಕುರಿತಾದಂತಹ ಬೇರೆ ಬೇರೆ ದೇವತೆಗಳ ಕುರಿತಾದಂತಹ ವರ್ಣನೆ ಇರ್ತದೆ. ಬ್ರಾಹ್ಮಣದಲ್ಲಿ ಯಜ್ಞ ಪ್ರಕ್ರಿಯೆಗಳೆಲ್ಲ ಇರ್ತವೆ, ಕರ್ಮದ ಪ್ರಕ್ರಿಯೆಗಳು. ಮತ್ತು ಉಪನಿಷತ್ತಿನಲ್ಲಿ ಕೊನೆಯದ್ದಾದಂತಹ ಉಪನಿಷತ್ತಿನಲ್ಲಿ ಕೇವಲ ಆತ್ಮತತ್ವದ ವಿವರಣೆ ಇರ್ತದೆ. ನಡುವೆ ಬರುವಂತಹ ಆರಣ್ಯಕ ಏನಿದೆ, ಆ ಆರಣ್ಯಕ ಅಂತನ್ನೋದು ಈ ಉಪನಿಷತ್ತಿಗೆ ಮತ್ತು ಬ್ರಾಹ್ಮಣಕ್ಕೆ ನಡುವಿನ ಒಂದು ಸಂಪರ್ಕದ ಕೊಂಡಿಯಂತೆ ಇರ್ತದೆ ಅಂತ ಅನೇಕ ಜನ ವ್ಯಾಖ್ಯಾನಿಸುವುದಿದೆ. ಆದ್ರಿಂದ ಸಂಹಿತ ಅಥವಾ ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ಈಗ 4 ಬಗೆಯಿಂದ ಅದನ್ನ ಗಮನಿಸ್ತಾರೆ ಅನೇಕ ಜನ. ಆದರೆ ವಾಸ್ತವಿಕವಾಗಿ ಅವು 3 ಭಾಗ. ಒಂದು ಮಂತ್ರ ಅಥವಾ ಸಂಹಿತ, ಮತ್ತೊಂದು ಬ್ರಾಹ್ಮಣ, ಮತ್ತೊಂದು ಆರಣ್ಯಕ ಅಥವಾ ಆರಣ್ಯಕದಲ್ಲಿ ಬಂದಿರುವಂತಹ ಉಪನಿಷತ್ತು. ಉಪನಿಷತ್ತುಗಳನ್ನು ಗಮನಿಸಿದ್ರೆ, ಐತರೇಯಾದಿ ಉಪನಿಷತ್ತುಗಳು, ಈಶಾವಾಸ್ಯಾದಿ ಉಪನಿಷತ್ತುಗಳನ್ನು ಗಮನಿಸಿದ್ರೆ ಆರಣ್ಯಕೇಶು ಋತೆ ವಿಷ್ಣು ನೈವಾನ್ಯತ್ ಕಿಂಚಿದುಚ್ಯತೆ. ಉಪನಿಷತ್ತುಗಳಲ್ಲಿ ಭಗವಂತನ ಮಹಿಮೆಯನ್ನು ಕುರಿತು ಬೇರೆ ಏನನ್ನೂ ಅಲ್ಲಿ ವರ್ಣನೆ ಮಾಡೋದೇ ಇಲ್ಲ. ಆದ್ರೆ ಈ ಬ್ರಾಹ್ಮಣಗಳಲ್ಲಿ ಕರ್ಮಾರ್ಥಂ ಬ್ರಾಹ್ಮಣಂ ಸ್ಯಾತ್ ಅಮುಖ್ಯಾರ್ಥ ವಿವಕ್ಷಯ, ಕರ್ಮವನ್ನು ಪ್ರತಿಪಾದನೆ ಮಾಡುವಂತೆ, ಕರ್ಮದ ವಿಧಾನವನ್ನು ಹೇಳುವಂತೆ ನಮಗೆ ಈ ಬ್ರಾಹ್ಮಣ ಅನ್ನೋದು ಕಾಣಿಸ್ತದೆ. ಆದರೂ ಕೂಡ ಬ್ರಾಹ್ಮಣ ಭಾಗದ ವಿವಕ್ಷೆಯೂ ಕೂಡ ಮುಖ್ಯವಾಗಿ ಭಗವಂತನನ್ನು ಹೇಳುವುದೇ. ಸರಿಯಾದ ಮಹಾಜ್ಞಾನಿಯಾದವನಿಗೆ ಅಲ್ಲಿಯಾದ್ರೂ ಕೂಡ ಬ್ರಹ್ಮನೇ ಕಾಣ್ತಾನೆ. ಅಮುಖ್ಯ ದೃಷ್ಟಿಯಿಂದ ಕರ್ಮಾದಿಗಳು ಬೇರೆ ಕಾಣಬಹುದಷ್ಟೇ. ಮುಖ್ಯತೋ ವಿಷ್ಣುರೇವೈಕಃ ಬ್ರಾಹ್ಮಣೇಶ್ವಪಿ ಕಥ್ಯತೆ. ಬ್ರಾಹ್ಮಣಗಳಲ್ಲಿ ಕೂಡ ಭಗವಂತನ ವರ್ಣನೆಯೇ ಇರ್ತದೆ.
ಅಭ್ಯಸೇದ್ ಅಧಿಯಜ್ಞಂ ಚ ಅಧಿದೈವಂ ವಿಶೇಷತಃ ಅಧ್ಯಾತ್ಮಂ ಚ ವಿಶೇಷೇಣ ಯಸ್ಮಾದ್ ವಿಷ್ಣು ತ್ರಿಶೂದಿತಃ ಅಂತ ಸ್ಕಂದ ಪುರಾಣದ ಮಾತನ್ನು ಹೇಳ್ತಾರೆ. ಅಧಿಯಜ್ಞ ಅಂತ ಕರ್ಸ್ಕೊಂಡಿರುವಂತಹ ಬ್ರಾಹ್ಮಣವನ್ನು ಓದಬೇಕು, ಅಧಿದೈವ ಅಂತ ಕರ್ಸ್ಕೊಂಡಿರುವಂತಹ ಮಂತ್ರಭಾಗವನ್ನು ಓದಬೇಕು, ಅಧ್ಯಾತ್ಮ ಅಂತ ಕರ್ಸ್ಕೊಂಡಿರುವಂತಹ ಉಪನಿಷತ್ ಆರಣ್ಯಕ ಇವೆರಡನ್ನು ಓದಬೇಕು. ಒಟ್ಟಾರೆ ಅಧಿಯಜ್ಞ, ಅಧಿದೈವ, ಅಧ್ಯಾತ್ಮ ಎಲ್ಲವನ್ನೂ ಓದಬೇಕು. ಯಾಕಂದ್ರೆ ಎಲ್ಲ ಕಡೆನೂ ಭಗವಂತನೇ ಇದ್ದಾನೆ. ಮೂರಲ್ಲೂ ಕೂಡ ಭಗವಂತನ ಪ್ರತಿಪಾದನವೇ ಇದೆ. ಯಾವುದೋ ಒಂದನ್ನು ಮಾತ್ರ ಓದ್ತೇನೆ ಅಂತ ಹೇಳಬಾರದು. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನಚಾನ್ಯಥ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂತಹ ಮಾತು. ಎಲ್ಲ ವೇದಗಳು, ಋಗ್ವೇದ ಎಲ್ಲ ವೇದಗಳು, ನಮ್ಮ ಶಾಖೆ ಮತ್ತೊಬ್ಬರ ಶಾಖೆ, ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಅದರ 6 ಅಂಗಗಳು ಎಲ್ಲವನ್ನೂ ಓದಬೇಕು. ಪುರಾಣಾದಿಗಳನ್ನು ಓದಬೇಕು, ಇತಿಹಾಸವನ್ನು ಓದಬೇಕು. ಇಷ್ಟೆಲ್ಲ ಓದಿದವನಿಗೆ ಭಗವಂತನನ್ನ ತಿಳಿಯುವುದು ಸಾಧ್ಯ, ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ ಅಂತ ಅಲ್ಲಿ ವರ್ಣನೆ ಬರ್ತದೆ. ಆದ್ರಿಂದ ಯಾವುದೇ ವೇದವಾಗಲಿ, ಉಪನಿಷತ್ತೇ ಆಗಲಿ, ಭಗವಂತನನ್ನು ಪ್ರತಿಪಾದನೆ ಮಾಡ್ತದೆ ಅಂತ ನಮಗೆ ಗೊತ್ತಾಗದೆ ಹೋದ್ರೆ ಅದೆಲ್ಲ ಅಪರವಿದ್ಯಾನೆ. ಆದ್ರೆ ಅವೇ ಭಗವಂತನನ್ನ ಪ್ರತಿಪಾದನೆ ಮಾಡ್ತವೆ ಅಂತ ಗೊತ್ತಾದ್ರೆ ನಮ್ಮ ಪಾಲಿಗೆ ಅವೇ ಪರವಿದ್ಯಾ. ಒಂದೇ ವೇದ ಅನ್ನೋದು ವಿಭಿನ್ನವಾದ ದೃಷ್ಟಿಕೋನದಿಂದ ಪರವಿದ್ಯಾ ಮತ್ತು ಅಪರವಿದ್ಯಾ ಅಂತ ಕರೆಸ್ಕೋತದೆ. ಮೇಲ್ನೋಟಕ್ಕೆ ಕಾಣುವಂತಹ ಕರ್ಮ, ದೇವತೆ, ವಿಧಿ, ನಿಷೇಧ ಇವೇ ನಾವು ಆ ವೇದದಿಂದ ನಮಗೆ ತಿಳಿದಾಗ ಅದು ಅಪರವಿದ್ಯೆ ಆಗ್ತದೆ. ಆದ್ರೆ ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿವೆ, ಅಲ್ಲಿ ಕಾಣುವಂತಹ ಪ್ರತಿಯೊಂದು ಅಕ್ಷರವೂ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತದೆ ಎನ್ನುವ ಎಚ್ಚರ ನಮಗಿದ್ದಾಗ ತಾಯೋ ಪರಮಾಹ ವಿದ್ಯಾ, ಅವುಗಳನ್ನೇ ಪರವಿದ್ಯಾ ಅಂತ ವರ್ಣಿಸ್ತಾರೆ. ಆದ್ರಿಂದ ಇಬ್ಬರು ತಾಯಂದಿರನ್ನು ಚತುರ್ಮುಖ ಬ್ರಹ್ಮನಿಗೆ ಇವನು ಕೊಟ್ಟ ಅಂತ ವರ್ಣನೆ ಮಾಡುವುದೇನಿದೆ, ಪರವಿದ್ಯಾ ಮತ್ತು ಅಪರವಿದ್ಯಾಗಳನ್ನ ಕೊಟ್ಟ. ಚತುರ್ಮುಖ ಬ್ರಹ್ಮನಿಗೆ ಅದರಲ್ಲಿ ವಾಸ್ತವಿಕ ತಾತ್ಪರ್ಯ ಏನಂತ ಗೊತ್ತಿದೆ. ಚತುರ್ಮುಖ ಬ್ರಹ್ಮನಿಗೂ ಕೊಟ್ಟ, ಪ್ರಾಣಿಗೂ ಕೊಟ್ಟ. ಅಲ್ಲಿಂದ ಮುಂದೆ ಜಗತ್ತಿಗೆಲ್ಲ ಅದು ಇಳಿದು ಬಂತು ಅಂತ ಅರ್ಥ. ಅದಕ್ಕಾಗಿ ಇಬ್ಬರು ತಾಯಂದಿರು ಅಂದ್ರೆ ಹೀಗೆ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ಮತ್ತೆ ಇಬ್ಬರು ತಾಯಂದಿರು ಅಂತ ಅನ್ನೋದಕ್ಕೆ ನಾವು ಮತ್ತೊಂದು ಅರ್ಥವನ್ನು ಕೂಡ ತಿಳ್ಕೊಳ್ಬಹುದಾಗಿದೆ. ಅದೇನು, ಆಚಾರ್ಯರ ವಿಷ್ಣು ತತ್ವ ನಿರ್ಣಯದಲ್ಲಿ ನಿತ್ಯಯ ಸ್ತೌಮಿ ಬ್ರಹ್ಮತತ್ ಪರಮಂ ಪದಂ ಅನಾದಿ ನಿತ್ಯ ಸಾತಚ್ಚ ಅಂತ ಹೀಗೆಲ್ಲ ಕೆಲವು ಪ್ರಮಾಣ ಶ್ಲೋಕಗಳನ್ನು ಉದ್ಧರಿಸ್ತಾರೆ. ಆ ಪರಬ್ರಹ್ಮನನ್ನ ನಿತ್ಯವಾದ ಮಾತಿನಿಂದ ಅನಿತ್ಯವಾದ ಮಾತಿನಿಂದ 2 ರೀತಿಯಿಂದಲೂ ನಾನು ಸ್ತುತಿಸ್ತೇನೆ ಅಂತ. ನಿತ್ಯವಾದ ಮಾತುಗಳು ಅಂದ್ರೆ ಅಪೌರುಷೇಯವಾದಂತಹ ವೇದಗಳು, ಅನಿತ್ಯವಾದ ಮಾತುಗಳು ಅಂದ್ರೆ ಇತಿಹಾಸ ಅಂದ್ರೆ ಮೂಲ ರಾಮಾಯಣ ಮತ್ತು ಮಹಾಭಾರತ, ಮತ್ತೆ ಪಂಚರಾತ್ರ ಮತ್ತೆ ಪುರಾಣಗಳು, ಇವೆಲ್ಲವೂ ಅನಿತ್ಯವಾದ ಮಾತುಗಳು. ಅದನ್ನು 2 ತಾಯಂದಿರಂದ್ರೆ ಒಂದು ಪೌರುಷೇಯ ಶಾಸ್ತ್ರ, ಮತ್ತೊಂದು ಅಪೌರುಷೇಯ ಶಾಸ್ತ್ರ. ಇವೆರಡನ್ನೂ ಕೂಡ ಎಲ್ಲ ಶಾಸ್ತ್ರಗಳ ಮೊದಲ ಋಷಿಯಾದಂತಹ ಚತುರ್ಮುಖ ಬ್ರಹ್ಮನಿಗೆ ಈ ಪರಮಾತ್ಮ ಬೋಧಿಸಿದ. ಮತ್ತೆ ಅವುಗಳ ಆಧಾರದಿಂದಲೇ, ಆ ಶಾಸ್ತ್ರಗಳ ಆಧಾರದಿಂದಲೇ ಇದು ನೋಡಿ, ಅತೈನೋ ಶಿಕ್ಕರ್ವರ ಪುರೂಣಿ ಧೇನೂನಾ ವಿಶುದ್ಧಸಿ ಅಂತ ಮುಂದೆ ಇದೆಯಲ್ಲ, ನಾವೀಗ ಮಾಡುವ ಕರ್ಮಗಳಿದೆಯಲ್ಲ, ಶೌತಸ್ಮಾರ್ಥ ಕರ್ಮಗಳು ಅಂತ ನಮ್ಮೆಲ್ಲಾ ರೀತಿಯಾದ ಕರ್ಮಗಳನ್ನು ಹೇಳ್ತಾರೆ. ಶೌತಸ್ಮಾರ್ಥ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧಾರ್ಥಂ. ಶೌತ ಕರ್ಮಗಳು ಅಂದ್ರೆ ಶುಕ್ತಿಯುಕ್ತ ಕರ್ಮಗಳು, ಸ್ಮಾರ್ಥ ಕರ್ಮಗಳು ಅಂದ್ರೆ ಪುರಾಣಗಳಲ್ಲಿ ಸ್ಮೃತಿಗಳಲ್ಲಿ ಬಂದಿರುವಂತಹ ಕರ್ಮಗಳು. ಮುಂದೆ ಕರ್ಮಗಳನ್ನು ಮಾಡಿಸಿದ ಭಗವಂತ ಈ ಜಗತ್ತಿನಲ್ಲಿ ಕರ್ಮಗಳನ್ನು ಮಾಡಿಸಿದ ಅಂತಿದೆಯಲ್ಲ, ಕರ್ಮಗಳನ್ನು ಮಾಡಿಸುವುದು ಅಂತಂದ್ರೆ ಇದೇ ಶೌತಸ್ಮಾರ್ಥ ಕರ್ಮಾನುಷ್ಠಾನಗಳನ್ನು ಮಾಡಿಸುವುದು. ಶೌತಸ್ಮಾರ್ಥ ಕರ್ಮಾನುಷ್ಠಾನಗಳನ್ನು ಮಾಡಿಸಬೇಕಾದ್ರೆ ಶುತ್ಯುಕ್ತವಾದ ಕರ್ಮಗಳಿಗೆ ನಿತ್ಯವಾದಂತಹ ಅಪೌರುಷೇಯವಾದಂತಹ ಶಾಸ್ತ್ರ ಬೇಕು. ಸ್ಮಾರ್ಥ ಕರ್ಮಗಳಿಗೆ ಅಂದ್ರೆ ಪುರಾಣೋಕ್ತ ಕರ್ಮಗಳಿಗೆ ಅನಿತ್ಯವಾದಂತಹ ಪುರಾಣಾದಿ ಶಾಸ್ತ್ರಗಳ ರಾಶಿ ಬೇಕು. ಹೀಗಿದ್ದಾಗ ನಾವು 2 ತಾಯಂದಿರು ಅಂತ ಮಾತಿನಿಂದ ಈ ನಿತ್ಯವಾದ ಮಾತು ಮತ್ತು ಅನಿತ್ಯವಾದ ಮಾತು ಅಂತ ತಿಳ್ಕೊಂಡ್ಬಿಟ್ರೆ ಶೌತ ಮತ್ತು ಸ್ಮಾರ್ಥ ಕರ್ಮ ಇವೆರಡೂ ರೀತಿಯಾದ ಕರ್ಮಗಳು ನಡೀತವೆ. ಪುರೂಣಿ ಅನೇಕ ದೊಡ್ಡ ಪ್ರಮಾಣದಲ್ಲಿ ಈ ಜಗತ್ತಿನಲ್ಲಿ ಭಕ್ತನ ಮನೆಯಲ್ಲಿ ನಡೀತವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇನ್ನ 2 ತಾಯಂದಿರು ಅಂತಂದ್ರೆ ಅಪರಾವಿದ್ಯಾ ಮತ್ತು ಪರಾವಿದ್ಯಾ ಅಂತ ಹಾಗೆ ಅರ್ಥ ಮಾಡ್ಕೊಂಡಾಗಲೂ ಕೂಡ ಅಪರಾವಿದ್ಯಾ ಅಂದ್ರೆ
ಅನೇಕ ದೇವತೆಗಳನ್ನು ಉದ್ದೇಶಿಸಿ ಮಾಡುವಂತಹ ಅನೇಕ ಹೋಮ ಇತ್ಯಾದಿಗಳು, ಪೂಜಾ, ಯಜ್ಞ, ಆಹುತಿ ಇತ್ಯಾದಿಗಳು. ಮತ್ತೆ ಪರವಿದ್ಯೆಯ ಆಧಾರದಿಂದ ಮಾಡುವಂತಹ ಮತ್ತೊಂದು ಕರ್ಮ ಅಂದ್ರೆ ಭಗವಂತನ ಕುರಿತಾದಂತಹ ಪಾಠ ಪ್ರವಚನಾದಿಗಳು, ಶ್ರವಣ, ಪ್ರವಚನ, ಮನನ, ಧ್ಯಾನ ಇತ್ಯಾದಿಗಳೆಲ್ಲವೂ ಕೂಡ. ಆದ್ರಿಂದ ಕರ್ಮಗಳು ಅಂದ್ರೆ ಒಂದು ದ್ರವ್ಯ ಯಜ್ಞ, ಮತ್ತೊಂದು ಜ್ಞಾನ ಯಜ್ಞ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನ ಯಜ್ಞ ಪರಂತಪ. ಎರಡೂ ಥರದ ಕರ್ಮಗಳನ್ನು ನಮ್ಮ ಕಡೆಯಿಂದ ನೀನು ಮಾಡಿಸ್ತೆ. ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ನೀನು ಮಾಡಿಟ್ಟಿದ್ದಿ. ಜಗತ್ತನ್ನು ಸೃಷ್ಟಿಸಿದೆ. ಆ ಮೊದಲ ಋಷಿಯಾದಂತಹ ಚತುರ್ಮುಖ ಬ್ರಹ್ಮನಿಗೆ ಪರಾವಿದ್ಯೆ ಅಪರವಿದ್ಯೆ ಎಲ್ಲರನ್ನೂ ಕೊಟ್ಟು, ಕೆಲವರು ಅಜ್ಞಾನಿಗಳು ಕೇವಲ ಆ ಅಪರವಿದ್ಯೆಯನ್ನು ಅವಲಂಬಿಸಿ ಯಾರ್ಯಾರನ್ನು ಸರ್ವೋತ್ತಮ ದೇವತೆ ಅಂತ ತಿಳಿದು ಏನೇನೋ ಕರ್ಮಗಳನ್ನು ಮಾಡಿದ್ರು. ಪುರೂಣಿ ಕರ್ಮ, ನಾನಾ ರೀತಿಯಾದ ಕರ್ಮಗಳು. ಒಬ್ಬರು ಭಗವಂತನನ್ನು ಮರೆತು ಏನೇನೋ ಕರ್ಮಗಳನ್ನು ಮಾಡ್ತಾ ಹೋದ್ರು ಆ ಅಪರವಿದ್ಯೆಗಳನ್ನೇ ತಿಳ್ಕೊಂಡು. ಇನ್ನು ಕೆಲವರು ಪರವಿದ್ಯೆಗಳನ್ನು ತಿಳಿದು ತಾವು ಮಾಡುವಂತಹ ಸಂಧ್ಯಾ ವಂದನೆ, ಉಪಾಸನ, ವೈಶ್ವದೇವ, ಶ್ರವಣ, ಮನನ, ಧ್ಯಾನ ಎಲ್ಲಾ ಕಡೆನೂ ಕೂಡ ಆ ಪರತತ್ವವಾದಂತಹ ಭಗವಂತನನ್ನೇ ತಿಳಿದ್ರು. ಹೀಗೆ ಪರವಿದ್ಯಾ ಮತ್ತು ಅಪರವಿದ್ಯಾ ಅಂತ ತಿಳ್ಕೊಂಡಾಗ ಪರವಿದ್ಯೆಯಿಂದ ಅಜ್ಞಾನಿಗಳು ಮಾಡುವ ಕೆಲವು ಕಾರ್ಯಗಳು, ಅಪರವಿದ್ಯೆಯನ್ನು ತಿಳಿದುಕೊಂಡು ಅಜ್ಞಾನಿಗಳು ಮಾಡುವ ಕಾರ್ಯ, ಹಾಗೆ ಪರವಿದ್ಯೆಯನ್ನು ತಿಳಿದು ಜ್ಞಾನಿಗಳು ಮಾಡುವಂತಹ ಕಾರ್ಯ, ಅವೆಲ್ಲವೂ ಕೂಡ ಪುರೂಣಿ ಕರ್ವರಾಣಿ ಅಂತ ಅಲ್ಲಿ ಸಂಗ್ರಹಿತ ಆಯಿತು. ಅಥವಾ ನಿತ್ಯವಾದ ಪೌರುಷೇಯ ಶಾಸ್ತ್ರಗಳಲ್ಲಿ ಬಂದಿರುವಂತಹ ಕರ್ಮಗಳು ಅಂದ್ರೆ ಸ್ಮಾರ್ಥ ಕರ್ಮಗಳು, ಮತ್ತೆ ಶ್ರುತ್ಯುಕ್ತ ಕರ್ಮಗಳು ಅಂದ್ರೆ ನಿತ್ಯವಾದಂತಹ ಶಾಸ್ತ್ರದಲ್ಲಿ ಬಂದದ್ದು. ನಿತ್ಯವಾದದ್ದು ಪೌರುಷೇಯ, ಅನಿತ್ಯವಾದದ್ದು ಅಪೌರುಷೇಯ, ಅನಿತ್ಯವಾದದ್ದು ಪೌರುಷೇಯ. ನಿತ್ಯವಾದ ಕರ್ಮಗಳಿಂದ ನಿತ್ಯವಾದ ಶಾಸ್ತ್ರಗಳಿಂದ ನಾವು ಮಾಡುವಂತಹ ಕರ್ಮಗಳೇ ಶ್ರುತ್ಯುಕ್ತ ಕರ್ಮ. ಅನಿತ್ಯವಾದ ಶಾಸ್ತ್ರಗಳನ್ನು ಅರಿತು ಆ ಮೂಲಕ ಮಾಡುವ ಕರ್ಮಗಳೇ ಸ್ಮಾರ್ಥ ಕರ್ಮಗಳು. ಹೀಗೆ ಈ ತರ ಅರ್ಥ ಇಟ್ಕೊಂಡ್ರೆ ಅದು ಮುಂದಿನ ಮಾಡುವಂತಹ ಕರ್ಮಗಳಿಗೆ ಹೊಂದಾಣಿಕೆ ಆಗ್ತದೆ. ಇದು ನಮ್ದೊಂದು ಆಲೋಚನೆ. ಮತ್ತೆ ಈ ಆ ಶ್ಲೋಕದ ಅನ್ವಯಾರ್ಥವನ್ನು ಹೀಗೆ ನಾವು ಗಮನಿಸೋಣ. ಹೇ ಇಂದ್ರ, ಭಗವಂತನೇ, ವಹ ಅಜ್ಞಾನಾಂ ಪತಿಂ, ವಹ ನೀನು ಅನೇಕ ರೂಪಗಳಲ್ಲಿ, ನಿನ್ನ ಅನೇಕ ಅವತಾರಗಳಲ್ಲಿ ಬೆಳಕಿಗೆ ತಂದ ಶಾಸ್ತ್ರಗಳ ಪತಿ ಮೊದಲ ಋಷಿಯಾದಂತಹ ಚತುರ್ಮುಖ ಅಥವಾ ಪ್ರಾಣನನ್ನು ಉದ್ದೇಶಿಸಿ ಜಿಗತ್ನು ಅಂತ ಶಬ್ದ ಇದೆ. ಜಿಗತ್ನು ಅಂತಂದ್ರೆ ಗಮನಶೀಲರಾದ ಇಬ್ಬರು ತಾಯಂದಿರು. ಅಂದ್ರೆ ಗಮನ ಅಂದ್ರೆ ಜ್ಞಾನ ದಾನವನ್ನು ಮಾಡುವಂತಹ ಇಬ್ಬರು ತಾಯಂದಿರು. ಪರವಿದ್ಯೆ ಅಥವಾ ಅಪರವಿದ್ಯೆ, ಅಥವಾ ಅಪೌರುಷೇಯ ವಿದ್ಯೆ ಮತ್ತು ಪೌರುಷೇಯ ವಿದ್ಯೆ. ಇದು ನನ್ನ ವ್ಯಾಖ್ಯಾನ. ಆಸ್ಥಾಪಯಸೆ, ದುರೋಣೆ ಅಂತ ಅಲ್ಲಿ ಶೇಷ ಇಟ್ಕೋಬೇಕು ಅಂತ ಹೇಳ್ತಾರೆ ಹಿಂದಿನ ಶ್ಲೋಕದಿಂದ. ಈ ಜಗತ್ತಿನಲ್ಲಿ ನೀನು ಇಟ್ಟಿ, ಅಥವಾ ಈ ಚತುರ್ಮುಖ ಬ್ರಹ್ಮನಿಗೆ ಅವುಗಳನ್ನು ಕೊಟ್ಟಿ ಅಂತ ಇದೊಂದು ಅರ್ಥ. ಅವುಗಳನ್ನು ನೀನು ಬೋಧನೆ ಮಾಡಿದಿ. ಅತಃ ಇದು ಆ ವಿದ್ಯಾಬಲದಿಂದ, ಶ್ರುತಿಗಳ ಬಲದಿಂದ ಮತ್ತು ಸ್ಮೃತಿಗಳ ಪುರಾಣಗಳ ಬಲದಿಂದ, ತದ್ವಿದ್ಯಾಬಲಾತ್, ಅತಃ ಅಂದ್ರೆ ಆ ವಿದ್ಯೆಗಳ ಬಲದಿಂದ, ಪ್ರಾಣದ್ವಾರ ಮುಖ್ಯ ಪ್ರಾಣನ ಮೂಲಕ, ಅತಃ ಅಂದ್ರೆ ಪ್ರಾಣದ್ವಾರ ಕೂಡ, ಅತಃ ಅಂದ್ರೆ ಆ ಮೂಲಕ ಅಂತ ಅರ್ಥ. ವಿದ್ಯಾಬಲದಿಂದ ಮತ್ತು ಪ್ರಾಣದ್ವಾರ ಇಬ್ಬರಿಗೂ ಎರಡೂ ರೀತಿಯಾಗಿ ಅನ್ವಯ. ಪುರೂಣಿ ಬಹೂನಿ, ನಾನಾ ರೀತಿಯಾದ ಕರ್ಮಗಳು, ಶ್ರುತ್ಯುಕ್ತ ಕರ್ಮ, ಸ್ಮೃತ್ಯುಕ್ತ ಕರ್ಮ, ಜ್ಞಾನಿಗಳ ಕರ್ಮ, ಅಜ್ಞಾನಿಗಳ ಕರ್ಮ, ಎಲ್ಲ ಥರದ್ದು. ಬಹೂನಿ ಪುರೂಣಿ ಕರ್ವರ ಅಂದ್ರೆ ಕರ್ವರಾಣಿ ಕರ್ಮಾಣಿ ಇನೋಷಿ ಪ್ರೇರೇಸಿ, ನೀನೇ ಮಾಡಿಸುವುದು. ಯಾಕಂದ್ರೆ ನೀನು ಆ ತತ್ವಜ್ಞಾನವೆಂಬ ಹಾಲನ್ನು ಕೊಡುವಂತಹ ವೇದಶಾಸ್ತ್ರಗಳೆಂಬ ಧೇನುಗಳಿಗೆ ನೀನೇ ಆಶ್ರಯನಾಗಿದ್ದಿ ಬತ್ತಳಿಕೆಯಂತೆ ಅಂತ ಅದ್ರ ತಾತ್ಪರ್ಯ. ಅತಃ ಅಂತ ಬಂತಲ್ಲ, ಆ ಅತಃ ಅಂದ್ರೆ ಆ ಶಾಸ್ತ್ರಗಳ ಮೂಲಕ ಅಂತ. ಅದು ಹೇಗೆ ಅಂದ್ರೆ ಚಾಂದೋಗ್ಯ ಉಪನಿಷತ್ತು ಹೇಳುವಂತೆ, ಯದೇವ ವಿದ್ಯೆಯಾ ಕರೋತಿ ಶುದ್ಧಯೋಪನಿಷದ ತದೇವ ವೀರ್ಯವತ್ತರಂ ಭವತಿ.
ಯಾವುದನ್ನ ಜ್ಞಾನದ ಮೂಲಕ ಶ್ರದ್ಧೆಯಿಂದ ಉಪನಿಷದ ಅದರ ಸೂಕ್ಷ್ಮಗಳನ್ನು ತಿಳ್ಕೊಂಡು ಯಾವ ಕರ್ಮವನ್ನು ಮಾಡ್ತಾನಲ್ಲ ಆ ಕರ್ಮವೇ ಹೆಚ್ಚು ನಮಗೆ ಫಲದಾಯಕ ಆಗ್ತದೆ. ಆದ್ರಿಂದ ಅತಃ ಅಂದ್ರೆ ಎರಡೂ ರೀತಿಯಾದ ಶಾಸ್ತ್ರಗಳನ್ನು ನೀನು ನಮಗೆ ಕೊಟ್ಟಿ ಅದು ರಹಸ್ಯವನ್ನು ತಿಳ್ಕೊಂಡು ಮಾಡಿದವರಿಗೆ ಅದು ಹೆಚ್ಚು ಫಲದಾಯಕ ಆಗ್ತದೆ ಅಂತ ಅದರ ಮುಂದಿನ ಒಂದು ತಾತ್ಪರ್ಯ. ಹೀಗೆ ಅತಃ ಅಂತನ್ನುವುದಕ್ಕೆ ಹೊಂದಿಕೊಂಡು ಚಾಂದೋಗ್ಯವಾದ ಆ ಯದೇವ ವಿದ್ಯಾ ಕರೋತಿ ಅನ್ನೋ ಮಾತನ್ನು ನಾವು ತಿಳ್ಕೊಳ್ಬೇಕು. ಜೇ ವಿದ್ಯೆ ವೇಜಿತವೇ ಪರಾಜಯ ಅಪರಾಚ ಅಂತ ಇದು ಅಥರ್ವಣದ್ದು. ನಿತ್ಯಾಸ್ತವಮಿ ಬ್ರಹ್ಮತ ಪರಮಂ ಪದಂ ಅಂತ ತತ್ವ ನಿರ್ಣಯದ ಮಾತು. ಇದಿಷ್ಟು ನಾನು ಆ ಮಾತಿನಿಂದ ತಿಳ್ಕೊಂಡಂತ ಒಂದು ಅರ್ಥ. ಐತರೇಯ ಉಪನಿಷತ್ತಿನಲ್ಲಿ ಸಂಹಿತಾ ವಿದ್ಯೆ, ಪಂಚಾಲಚಂಡ ಅನ್ನುವ ಒಂದು ಋಷಿ ಮಾಡಿದ ಉಪಾಸನೆ ಇದನ್ನು ಹೇಳುವಂತಹ ಒಂದು ಪ್ರಸಂಗ. ಅಲ್ಲಿ ಹೀಗೊಂದು ಮಾತು ಕೇಳಿ ಬರ್ತದೆ. ವಾಗ್ವೈ ಮಾತಾ ಪ್ರಾಣಃ ಪುತ್ರಃ ತದೇತದಪ್ಪಿ ಋಷಿಣಾ ಉಕ್ತಂ ತದಪ್ಯೇತದೃಷಿಣೋಕ್ತಂ ಏಕಸ್ಸು ಪರ್ಣಃ ಸಮುದ್ರಮಾವಿವೇಶ ಸ ಇದಂ ವಿಶ್ವಂ ಭುವನಂ ವಿಚಷ್ಟೆ ತಂ ಪಾಕೇನ ಮನಸಾ ಪಶ್ಯಮಂತಿತಸ್ತಂ ಮಾತಾರೇಳ್ಹೆ ಸವರೇಳ್ಹೆ ಮಾತರಂ ಅಂತ ಒಂದು ಋಗ್ವೇದದ ಮಾತು ಕೂಡ. ಇದು ಘರ್ಮ ಸೂಕ್ತದಲ್ಲಿ ಬರುವಂತಹ ಮಾತು. ತಾಯಂದಿರು ಅಂತ ಬಂತಲ್ಲ, ಭಗವಂತನ ತಾಯಂದಿರನ್ನ ಇಲ್ಲಿ ನೋಡ್ಬೇಕು ನಾವು. ಈ ಸರಸ್ವತೀ ದೇವಿಯೇ ಭಗವಂತನಿಗೆ ತಾಯಿ, ಮತ್ತೆ ಪ್ರಾಣ ಪುತ್ರ, ಪ್ರಾಣ ಶಬ್ದವಾಚ್ಯನಾದ ಭಗವಂತನೇ ಆಕೆಯ ಮಗ. ತಾಯಿ ಸರಸ್ವತಿ ಆ ಭಗವಂತನನ್ನ ನೋಡಿ ತುಂಬಾ ಸಂತೋಷ ಪಡ್ತಾನೆ. ಅವನು ಕೂಡ ಅವಳನ್ನು ನೋಡಿ ಸಂತೋಷ ಪಡ್ತಾನೆ. ತಮ್ ಪ್ರಾಣಸ್ತದ ವಾಚಂ ಹೇಳಿ ತಾವನ್ಯೋನ್ಯಂ ರೀಢ ತಮ್ ಮಾತಾರೇಳ್ಹಿ ಸವುರೇಳ್ಹಿ ಮಾತರಂ. ಇಬ್ಬರು ಕೂಡ ಪ್ರೀತಿಯಿಂದ ಜೊತೆಯಾಗಿರ್ತಾರೆ. ಇದು ತುಂಬಾ ವಿಚಿತ್ರವಾದ ಉಪಾಸನೆ. ಪಂಚಾಲಚಂಡೋ ವಾಚಂತು ಬ್ರಹ್ಮಾಣೀಂ ಹಿ ಸರಸ್ವತೀಂ ಮನ್ಯತೆ ಸ್ಯಾಹ ಪುತ್ರವಚ್ಚ ದೇವಂ ನಾರಾಯಣಂ ಪ್ರಭುಂ ವೇದೈಹಿ ವೇದ್ಯತೆ ವಿಷ್ಣು ಸಾಚ ವೇದಾಭಿಮಾನಿನಿ ಪ್ರಾಣಸ್ಥೋ ಭಗವಾನ್ ವಿಷ್ಣು ಪ್ರಾಣನಾಮ ಪ್ರಣೇತ್ರತಃ ಬ್ರಹ್ಮಣೋಪಿ ಪಿತಾ ನಿತ್ಯಂ ಭಗವಾನ್ ಪುರುಷೋತ್ತಮಃ ಉಪಚರ್ಯತೆ ಪುತ್ರ ಇತಿ ವೇದೇರ್ಯತ್ ವ್ಯಜ್ಯತೆ ಹರಿಹಿ ಸಾ ದೇವಿ ಸಂಹಿತಾನಾಮ್ನಿ ವಾಚ್ಯ ಅಸ್ಯಾಹ ವಿಷ್ಣುರೇವಹಿ. ಅದರ ಐತರೆಯ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ. ಪಂಚಾಲಚಂಡ ಅಂತ ಋಷಿ ವಾಕ್ ನಾಮಕಳಾದ ಬ್ರಹ್ಮಪತ್ನಿ ಸರಸ್ವತಿಯನ್ನ ಆ ತಾಯಿ ಅಂತ ಉಪಾಸನೆ ಮಾಡಿದ. ಯಾರ ತಾಯಿ? ಭಗವಂತನ ತಾಯಿ. ಮತ್ತೆ ಮುಖ್ಯ ಪ್ರಾಣನನ್ನ, ಅಂದ್ರೆ ಈ ಮುಖ್ಯ ಪ್ರಾಣನಲ್ಲ, ನಾರಾಯಣ ದೇವನನ್ನ ಆ ಸರಸ್ವತಿಯ ಮಗ ಅಂತನೂ ಉಪಾಸನೆ ಮಾಡಿದ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಮಕ್ಕಳು ತಾಯಿಯಿಂದಲೇ ವ್ಯಕ್ತರಾಗ್ತಾರೆ. ನಮ್ಗೆ ಇದು ಗೊತ್ತಿದೆ, ತಾಯಿಯ ಗರ್ಭದಿಂದ ಅವರು ಹೊರಗೆ ಬರ್ತಾರೆ. ಹಾಗೆ ವೇದಾಭಿಮಾನಿನಿಯಾದಂತಹ ಈ ಸರಸ್ವತೀ ದೇವಿಯ ಗರ್ಭದಿಂದಲೇ ಆ ಭಗವಂತ ಹೊರಗೆ ಬರಬೇಕು. ಆದ್ರಿಂದ ಆ ಭಗವಂತನನ್ನ ಮಗ ಅಂತನೂ ಸರಸ್ವತೀ ದೇವಿಯನ್ನ ತಾಯಿ ಅಂತನೂ ವರ್ಣನೆ ಮಾಡ್ತಾರೆ. ಹೀಗೆ ಇವಳು ಸರಸ್ವತಿ ದೇವಿ ಒಬ್ಬ ತಾಯಿ, ಮತ್ತೆ ಭಾರತೀ ದೇವಿ ಮತ್ತೊಬ್ಬಳು ತಾಯಿ ಅಂತ ನಾವು ತಿಳ್ಕೊಳ್ಬಹುದು. ಸರಸ್ವತಿ ಮತ್ತು ಭಾರತೀಯರಿಬ್ಬರು ಸಮಕಕ್ಷಾದಲ್ಲಿರುವಂತವ್ರು. ಅವರಿಬ್ಬರ ಮಗನೇ ಭಗವಂತ. ಆ ಮಾತರ ಸ್ಥಾಪಯಸೆ, ಇಬ್ಬರು ತಾಯಂದಿರನ್ನ ನೀನು ಇಟ್ಟಿದ್ದಿ. ಯಾರನ್ನ ಕುರಿತು ಅಂದ್ರೆ ಅಜ್ಞಾನಾಂ ಪತಿಂ, ಶಾಸ್ತ್ರಗಳ ಅಧಿಪತಿಯಾದಂತಹ ನಿನಗೆ, ನಿನ್ನ ಕುರಿತು ನೀನೇ ಇಟ್ಕೊಂಡಿದ್ದಿ. ಅನೇಕ ಶಾಸ್ತ್ರಗಳನ್ನ ಈ ಜಗತ್ತಿನಲ್ಲಿ ಬೆಳಕಿಗೆ ತಂದವನು ನೀನು. ನಿನ್ನ ಆ ಶಾಸ್ತ್ರದ ಅಧಿಪತಿಯಾದ ರೂಪಕ್ಕೆ ಇಬ್ಬರು ತಾಯಂದಿರನ್ನ ಮಾಡಿಕೊಂಡವನು ನೀನೇ. ಯಾರಿಬ್ಬರು ತಾಯಂದಿರು ಅಂದ್ರೆ ಸರಸ್ವತಿ ಮತ್ತು ಭಾರತಿ. ವಸ್ತುತಃ ಚತುರ್ಮುಖ ಬ್ರಹ್ಮನ ತಂದೆ ಈ ಭಗವಂತ, ಬ್ರಹ್ಮನಿಗೂ ತಂದೆ. ಆದರೂ ಆ ಭಗವಂತ ಸರಸ್ವತೀ ದೇವಿಯಿಂದ ಅಭಿಮನ್ಯಮಾನವಾದ, ಭಾರತೀ ದೇವಿಯಿಂದ ಅಭಿಮನ್ಯಮಾನವಾದ ವೇದಗಳಿಂದ ವ್ಯಕ್ತನಾಗ್ತಾನಲ್ಲ. ಆದ್ರಿಂದ ಆ ಭಗವಂತನನ್ನ
ಚತುರ್ಮುಖ ಮತ್ತೆ ಸರಸ್ವತಿಯರ ಹಾಗೆ ಪ್ರಾಣ ಭಾರತೀಯರ ಮಗ ಅಂತ ನಾವು ತಿಳ್ಕೊಳ್ಬೇಕು. ಅವಳಿಗೆ ಸಂಹಿತಾ ಅಂತ ಹೆಸರು, ಆ ತಾಯಿಗೆ, ಭಾರತಿ ಮತ್ತು ಸರಸ್ವತಿಯರಿಗೆ. ಯಾಕೆಂದ್ರೆ ಅವರು ಸಂಹಿತೆಗೆ ಅಭಿಮಾನಿನಿಯರು. ಅದರಿಂದ ಪ್ರತಿಪಾದ್ಯನಾದವನು, ಸಂಹಿತೆಯಿಂದ ವ್ಯಕ್ತನಾಗುವವನು ಆ ಭಗವಂತ. ಹೀಗೆ ಇದೊಂದು ವಿಚಿತ್ರವಾದಂತಹ ಸಂಬಂಧ. ಆ ತಾಯಂದಿರು ಸರಸ್ವತಿ, ಭಾರತಿ ಮೊದಲಾದವರು ಆ ಭಗವಂತನನ್ನು ತಮ್ಮ ಮಗ ಅಂತ ತಿಳಿದು ಆತ ಭಗವಂತ ವ್ಯಕ್ತನಾಗುವಾಗ, ತಮ್ಮ ಗರ್ಭದಿಂದ ಆತ ವ್ಯಕ್ತನಾಗುವಾಗ, ವೇದದ ಗರ್ಭದಿಂದ ಆತ ವ್ಯಕ್ತನಾಗುವಾಗ ಅವನನ್ನು ನೋಡಿ ಅವರು ಹಿರಿ ಹಿಗ್ಗುತ್ತಾರಂತೆ. ವಸ್ತುತಃ ಆ ಭಗವಂತ ಇವರಿಗೆ ಶಿಶುರನಾಗಬೇಕು. ಭಾಗವತ ತಾತ್ಪರ್ಯದಲ್ಲಿ ಕಾಣಿಸ್ತದೆ. ಶಿಶುರತ್ವೇನ ದೇವಸ್ತ್ರೀನಾಂ ಜನಾರ್ದನ ಅಂತ. ಆ ದೇವದಾಸ್ತ್ರೀಯರೆಲ್ಲ ಭಗವಂತನನ್ನು ತಮ್ಮ ಮಾವ ಅಂತ ಉಪಾಸನೆ ಮಾಡಬೇಕು. ಯಾಕಂದ್ರೆ ಅವರವರ ಗಂಡಂದಿರಾದಂತಹ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರಿಗೆ ಭಗವಂತ ತಂದೆ. ಅದರಿಂದ ಮಾವನಾದ್ರೂ ಕೂಡ ಅವನನ್ನು ತಮ್ಮ ಮಗ ಅಂತ ತಿಳ್ಕೊಂಡಿರ್ತಾರೆ. ಯಾಕಂದ್ರೆ ಅವನು ಆ ದೇವಿಯರ ಗರ್ಭದಿಂದ, ವೇದ ಗರ್ಭದಿಂದ ಅವನು ಹೊರಗೆ ಬರುವುದರಿಂದ. ಹೀಗೆ ಇದು ಕೂಡ ಇನ್ನೂ ಒಂದು ಅರ್ಥ. ಆ ಮಾತರ ಅಂತಂದ್ರೆ ಮತ್ತೊಂದು ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ವಾಗ್ವೈ ಮಾತಾ ಪ್ರಾಣಃ ಪುತ್ರಃ ಅಂತ ಇತರೆ ಉಪನಿಷತ್ತಿನಲ್ಲಿ ಬರುವಂತಹ ಸಂಗತಿ ಅದು. ಇದೇ ಯೋಗ. ತಾಯಂದಿರ ಸಂಯೋಗವನ್ನ ಅಂದ್ರೆ ಆ ಲಕ್ಷ್ಮೀ ಸರಸ್ವತಿಯರ ಸಂಯೋಗವನ್ನ ರಘುನಾಥ ತೀರ್ಥರು ಹೇಳಿದಂತೆ, ಅಥವಾ ಪರವಿದ್ಯಾ ಮತ್ತು ಅಪರವಿದ್ಯಾ ಈ ವಿದ್ಯೆಗಳ ಸಂಯೋಗವನ್ನ, ಮತ್ತೆ ನಿತ್ಯ ವಿದ್ಯಾ ಅನಿತ್ಯ ವಿದ್ಯಾ ಅವುಗಳ ಸಂಯೋಗವನ್ನ, ತಾಯಂದಿರು ಅಂದ್ರೆ ಸರಸ್ವತಿ ಭಾರತೀಯರು ಅವರ ಸಂಯೋಗವನ್ನ ಮಾಡಿದವನು ಈ ಭಗವಂತನೇ. ಕರ್ಮಗಳ ಸಂಯೋಗವನ್ನ, ಕರ್ಮಗಳನ್ನ ಮಾಡಿಸಬೇಕಾದವನು ಅವನು ಭಗವಂತನೇ. ಒಟ್ಟಾರೆ ಜಗತ್ತಿನಲ್ಲಿ ಯಾವುದೇ ಒಂದು ಸಂಗತಿ ಎಲ್ಲಿಯೇ ಹೇಗೆ ಇರಬೇಕಾದ್ರೆ ಅದೆಲ್ಲವೂ ಕೂಡ ಇರುವುದು ಈ ಭಗವಂತನಿಂದ ಅಂತ ನಾವು ತಿಳ್ಕೊಳ್ಬೇಕು. ಕಾಲ, ದೇಶ, ವ್ಯಕ್ತಿ ಇವುಗಳ ಯೋಗವನ್ನು ಮಾಡುವಂಥವನು ಆ ಭಗವಂತನೇ ಆಗಿದ್ದಾನೆ. ನಾವು ಅದನ್ನು ಇಲ್ಲಿ ಹೀಗೆ ಉಪಾಸಿಸಬೇಕು. ಯೋಗ ಶಬ್ದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳನ್ನ ಜ್ಞಾನಿಗಳು ಏನು ವರ್ಣನೆ ಮಾಡಿದ್ದಾರೆ, ಭಾಗವತ ತಾತ್ಪರ್ಯದಲ್ಲಿ ಅದೇನು ಬಂದಿದೆ ಅಂತ ಅನ್ನೋದನ್ನೆಲ್ಲ ಈಗ ನಾವು ಗಮನಿಸೋಣ. ಯೋಗ ಅಂದ್ರೆ ಯುಜ್ಯತೆ ಮನಸ್ಸಿ ಯೋಗಿವಿಹಿ, ಯೋಗಿಗಳಾದವರು ತಮ್ಮ ಮನಸ್ಸಿನಲ್ಲಿ ಈತನನ್ನ ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಈತನಿಗೆ ಯೋಗ ಅಂತ ಹೇಳ್ತಾರೆ. ಸರ್ವ ಪುರುಷಾರ್ಥೈ ಯುಜ್ಯಂತೆ ಸಾಧಕಾಹ ಅನೇನ, ಸಾಧಕರಿಗೆ 4 ರೀತಿಯಾದ ಪುರುಷಾರ್ಥಗಳನ್ನು ಕೊಡುವಂಥವನು ಇವನೇ. ಅದಕ್ಕಾಗಿ ಈತನೇ ಯೋಗ. ಸಾಧಕರಿಗೆ ಆ ಶಾಸ್ತ್ರಗಳನ್ನು ಕೊಡುವವನು ಇವನು, ಪುರುಷಾರ್ಥಗಳನ್ನು ಕೊಡುವವನು ಇವನು, ಜ್ಞಾನ ಕೊಡುವವನು ಇವನು. ಇವನೇ ಎಲ್ಲ ಪುರುಷಾರ್ಥಗಳ ಪ್ರಾಪ್ತಿಗೆ ಉಪಾಯ. ಆದ್ರಿಂದ ಇವನೇ ಯೋಗ. ಯೋಗ ಅಂದ್ರೆ ಉಪಾಯ ಅನ್ನೋ ಅರ್ಥವನ್ನೇ ಆಚಾರ್ಯರು ಸರ್ವಮೂಲದಲ್ಲಿ ಹೇಳ್ತಾರೆ. ಅದನ್ನ ಈಗ ನೋಡೋಣ. ಇವಿಷ್ಟು ಆ ಯೋಗ ಎಂಬ ಶಬ್ದಕ್ಕೆ ಗೋವಿಂದಾಚಾರ್ಯರ ಕಡೆ ಸೂಚನೆ ಮಾಡಿದ ಅರ್ಥಗಳಾದವು. ಮತ್ತೊಬ್ಬ ಹಿರಿಯ ವಿದ್ವಾಂಸರು ಗುರುಗಳಾದಂತಹ ಸಗ್ರಿ ರಾಘವೇಂದ್ರಾಚಾರ್ಯರು ಕೂಡ ಏನು ಅರ್ಥಗಳನ್ನು ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ಗಮನಿಸೋಣ. ವಸ್ತುತಃ ಸಗ್ರಿ ರಾಘವೇಂದ್ರಾಚಾರ್ಯರು ಸಂಗ್ರಹಿಸಿದಂತಹ ಅರ್ಥಗಳು. ಯುಜ್ಯತೆ ಅನೇನ ಇತಿ ಯೋಗ ಹರಿಹಿ ಅಂತ ಭಾಗವತ ತಾತ್ಪರ್ಯದ 5ನೇ ಸ್ಕಂದ 14ನೇ ಅಧ್ಯಾಯ, ಅದು 45ನೇ ಶ್ಲೋಕ. ಮನಸ್ಸೇ ಮೊದಲಾದ ಇಂದ್ರಿಯಗಳೆಲ್ಲ ತಮ್ಮ ತಮ್ಮ ವಿಷಯದ ಕಡೆಗೆ ತೊಡಗುತ್ತವೆ ಇವನ ಕಾರಣದಿಂದಲೇ. ಪ್ರಾಣಸ್ಯ ಪ್ರಣೇತ ಚಕ್ಷುರಾದೇಶ ಸರ್ವಶಃ ಸರ್ವೋತ್ತಮಶ್ಚ ಸರ್ವತ್ರ ಸವಿಷ್ಣು ರೀತಿ ಧಾರ್ಯತಾಂ. ಇದು ತಲವಕಾರ ಉಪನಿಷತ್ನಲ್ಲಿ ಬರುವಂತಹ ಒಂದು ಸಂಗತಿ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ ಕೇನೇಷಿತಾಂ ವಾಚಮಿಮಾಂ ವದಂತೆ ಚಕ್ಷುಶ್ರೋತ್ರಂ ಕವುದೇವೋ ಯುನಕ್ತೆ. ಈ ನಮ್ಮ ಎಲ್ಲ ಇಂದ್ರಿಯಗಳನ್ನು ಪ್ರೇರಿಸುವವರು ಯಾರು? ಇಷ್ಟೆಲ್ಲ ಕಾರ್ಯಗಳನ್ನ ನಮ್ಮ 5 ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇವೆಲ್ಲ ನಡೆದಿವೆ ಅಲ್ಲ, ಇದನ್ನೆಲ್ಲ ಮಾಡುವವರು ಯಾರು? ಎಲ್ಲವೂ ಭಗವಂತನೇ ಮಾಡುವುದು. ಮನಸ್ಸು
ಪ್ರಾಣ ಕೇನೇಷಿತಾಂ ವಾಚಮಿವಾಂಬೋದಂತೆ, ನಾವು ಮಾತನಾಡುವುದು ಯಾರಿಂದ? ಚಕ್ಷು ಶ್ರೋತ್ರಂ ಕೌದೇವೋ ಯುನಕ್ತಿ, ನಮ್ಮ ಕಣ್ಣು ಕಿವಿ ಇವುಗಳನ್ನ ಯುನಕ್ತಿ ಯುಜ ಧಾತುವನ್ನು ಪ್ರಯೋಗ ಮಾಡಿದ್ದಾರೆ. ಯುಜ ಧಾತುವಿನ ವರ್ತಮಾನ ಕಾಲದಲ್ಲಿ ಲಟ್ಲಕಾರವನ್ನು ಉಪನಿಷತ್ನಲ್ಲಿ. ಅದರ ವಿವರವೇ ಯೋಗ. ಯೋಗ ಅನ್ನೋದು ನಾಮಪದ, ನೌನ್ ಇದು. ಯುನಕ್ತಿ ಅನ್ನೋದು ಕ್ರಿಯಾಪದ. ಎಷ್ಟೋ ವ್ಯತ್ಯಾಸ. ಯುನಕ್ತಿ ಇತಿ ಯೋಗ, ಭಗವಂತನೇ. ಯೋಗ ನಾಮ ತಥಾ ಪ್ರಾಣೇ ಸರ್ವಕಾಮ ನಿಯೋಜನಾತ್, ಯಜುಸ್ ಸಂಹಿತಾದ ಮಾತು, ತೈತ್ರಿ ಉಪನಿಷತ್ನಲ್ಲಿ ಬಂದಿರುವಂಥದ್ದು. ಯೋಗ ಆತ್ಮ ಅಂತ ತೈತ್ರಿ ಉಪನಿಷತ್ನಲ್ಲಿ ಕಾಣಿಸ್ತದಲ್ಲ, ಅವನನ್ನ ಯೋಗ ಅಂತ ಯಾಕೆ ವರ್ಣಿಸ್ತಾರೆ? ಪ್ರಾಣನಲ್ಲಿ ಇದ್ದುಕೊಂಡು ಎಲ್ಲ ಕಾಮಗಳನ್ನು ಈಡೇರಿಸ್ತಾನೆ ಇವನೇ. ಭಕ್ತರ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸುವವನು ಇವನೇ. ಆದ್ರಿಂದ ಇವನಿಗೆ ಯೋಗ ಅಂತ ಹೀಗೆ ಹೆಸರು. ಯುನಕ್ತಿ ಇತಿ ಯೋಗ, ಎಲ್ಲವನ್ನು ಕೂಡ ಒಟ್ಟು ಕೂಡಿಸುವವನು. ಭಕ್ತಾನಾಂ ಭವತರಣ ಉಪಾಯ, ಭಕ್ತರಿಗೆ ಆ ಸಂಸಾರವನ್ನು ದಾಟ್ಲಿಕ್ಕೆ ಇರುವಂತಹ ಉಪಾಯನೇ ಈ ಭಗವಂತ. ಯುಜ್ಯತೆ ಅನೇನ ಯೋಗ ಅಸೌ ಉಪಾಯ, ಇದು ಗೀತಾ ತಾತ್ಪರ್ಯದಲ್ಲಿ 10ನೇ ಅಧ್ಯಾಯ ಅಲ್ಲಿ 7ನೇ ಶ್ಲೋಕದಲ್ಲಿ ನಮ್ಗೆ ಕಾಣಿಸುವಂಥದ್ದು. ಯೋಗ ಅಂದ್ರೆ ಆ ಒಂದು ಉಪಾಯ. ಯಾವುದೇ ರೀತಿಯ ಯಾವುದೇ ಒಂದು ಕೆಲಸ ಮಾಡುವಾಗಲೂ ಬೇಕಾದಂತಹ ಉಪಾಯಕ್ಕೆ ಯೋಗ ಅಂತ ಕರೀತಾರೆ. ಅದರಿಂದ ಭಗವಂತನೇ ಉಪಾಯ ಅನ್ಸ್ಕೊಂಡಿದ್ದಾನೆ. ಗೀತಾ ತಾತ್ಪರ್ಯ 10ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಯುಜ್ಯತೆ ಏನು ಯೋಗ ಸೌ ಉಪಾಯ ಶಕ್ತಿರೇವ, ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಬೇಕಾದಂತಹ ಉಪಾಯ ಮತ್ತು ಕೆಲಸ ಮಾಡ್ಲಿಕ್ಕೆ ಬೇಕಾದಂತಹ ಸಾಮರ್ಥ್ಯ, ಅದೇ ಯೋಗ. ಭಗವಂತನೇ ಶಕ್ತಿ ಸ್ವರೂಪನಾಗಿರುವುದರಿಂದ ಅವನನ್ನೇ ಯೋಗ ಅಂತ ನಾವು ಹೇಳೋದು. ಹಿಂದೆ ಆದ್ಮೇಲೆ ನಾವು ನೋಡಿದ್ದೇವೆ. ಶಕ್ತಿತ್ವಾದ್ವಿಷ್ಟು ಶಕ್ತಿಸ್ತು, ಶಕ್ತಿ ಶಬ್ದೇನ ಉಚ್ಯತೆ. ಪ್ರಧಾನವಾಗಿ ಶಕ್ತಿ ಶಬ್ದದಿಂದ ವಾಚ್ಯವಾದದ್ದು ಭಗವಂತನ ಶಕ್ತಿಯೇ. ಆ ಶಕ್ತಿಯನ್ನೇ ಉಪಾಯ ಅಂತ, ಶಕ್ತಿಯನ್ನೇ ಯೋಗ ಅಂತ ಹೇಳುವುದಾದ್ರೆ, ಭಗವಂತನನ್ನೇ ಯೋಗ ಅಂತ ಹೇಳುವುದು, ಶಕ್ತಿ ಅಂತ ಹೇಳುವುದು ಎರಡೂ ಒಂದೇ ರೀತಿಯಾದಂತ ಅರ್ಥ. ಆದ್ರಿಂದ ನಾವು ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಿಕೊಂಡಿರುವಂತಹ ಒಂದು ಯೋಗ ಅಂದ್ರೆ ಪ್ಲಾನಿಂಗ್, ಉಪಾಯ, ಮತ್ತೆ ಆ ಕೆಲಸವನ್ನು ಮಾಡ್ಲಿಕ್ಕೆ ನಮಗೆ ಬೇಕಾದಂತಹ ಒಂದು ಶಕ್ತಿ, ಅದೆಲ್ಲವೂ ಕೂಡ ಭಗವಂತನಿಂದಲೇ ಬರುವುದು. ಆದ್ರಿಂದ ಆತನೇ ಯೋಗ ಅಂತ ಕರೆಸ್ಕೋತಾನೆ. ಭಕ್ತರು ಬಯಸಿದ್ದನ್ನ ಈಡೇರಿಸುವಂಥವನು. ಭಕ್ತರ ಬಯಕೆಗಳನ್ನ, ಯಾರ್ಯಾರಿಗೆ ಅಭಕ್ತರಾದವರಿಗೆ ಏನನ್ನು ಕೊಡಬೇಕೋ ಅದನ್ನು ಕೊಡ್ತಾನೆ, ಹಾಗೆ ಭಕ್ತರಾದವರಿಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ. ಹೀಗೆ ಆ ಕಾರಣದಿಂದ ಅಭಕ್ತರಿಗೆ ಕೊಡಬೇಕಾದನ್ನು ಕೊಡುವವನು, ಭಕ್ತರಿಗೂ ಕೊಡಬೇಕಾದನ್ನು ಕೊಡುವವನು. ಈ ಒಂದು ದೃಷ್ಟಿಕೋನದಿಂದ ಆತನನ್ನ ಯೋಗ ಅಂತ ಹೇಳ್ತಾರೆ. ವಿನಕ್ತಿ ಸಕಲ ಗುಣಾನಿತಿ ಯೋಗ ಅಂತ ಲಕ್ಷಾಲಂಕಾರದಲ್ಲಿ ಎಲ್ಲಾ ಗುಣಗಳನ್ನು ತನ್ನಲ್ಲೇ ಇಟ್ಕೊಂಡಂಥವನು. ಗುಣಗಳನ್ನ ತಾನೇ ತನ್ನಲ್ಲೇ ಅಳವಡಿಸಿಕೊಂಡಂಥವನು. ಮತ್ತೆ ಆ ಇಬ್ಬರು ತಾಯಂದಿರನ್ನ, ಪರವಿದ್ಯಾ ಅಪರವಿದ್ಯಾ, ನಿತ್ಯ ವಿದ್ಯಾ ಅನಿತ್ಯ ವಿದ್ಯಾ, ಸರಸ್ವತಿ ಭಾರತಿ, ಈ ತಾಯಂದಿರನ್ನ ತನಗಾಗಿ ತಾನು ಮಾಡಿಕೊಂಡವನು, ತಾಯಂದಿರನ್ನಾಗಿ ತನಗೆ ಜೋಡಿಸಿಕೊಂಡವನು, ಹೊಂದಿಸಿಕೊಂಡವನು. ಆದ್ರಿಂದ ಆತನೇ ಯೋಗ. ಸ್ಥಾಪಯಸೆ, ಸ್ಥಾಪನೆ ಮಾಡುವುದು ಅಂದ್ರು, ಹೊಂದಿಸುವುದು ಅಂದ್ರು, ಇಡುವುದು ಎಲ್ಲ ಅರ್ಥ ಒಂದೇ. ವೇದ ಮಂತ್ರದಲ್ಲಿ ಸ್ಥಾಪಯಸೆ ಅಂತ ಶಬ್ದ ಇದೆ. ಸ್ಥಾಪಯಸೆ ಅನ್ನುವ ಶಬ್ದದಿಂದ ಯೋಜಯಸಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಸ್ಥಾಪನೆ ಮಾಡುವವನು ಸ್ಥಾಪಕ, ಯೋಜನೆ ಮಾಡುವವನು ಯೋಜಕ ಅಂತ ಹೀಗಾದ್ರ ಒಂದು ಅರ್ಥ ನಾವು ತಿಳ್ಕೊಳ್ಬಹುದಾಗಿದೆ. ಜೀವ ಮತ್ತು ಪರಮಾತ್ಮರ ಸಂಯೋಗ, ಆ ಸಂಯೋಗದಲ್ಲಿ ಅನುಭವಕ್ಕೆ ಬರುವವನು ಅಂತ ಶಾಂಕರ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಯೋಗದಿಂದ ಹೊಂದಲ್ಪಡುವಂಥವನು. ಯೋಗ ಅಂದ್ರೆ ಮನಸ್ಸು, ಜ್ಞಾನೇಂದ್ರಿಯ ಎಲ್ಲವನ್ನು ತಡೆದು ಆ ಜೀವ ಮತ್ತು ಪರಮಾತ್ಮರ ಐಕ್ಯವನ್ನು ಸಾಧಿಸುವುದು.
ಜ್ಞಾನೇಂದ್ರಿಯಾಣಿ ಸರ್ವಾಣಿ ನಿರುದ್ಧ ಮನಸಾ ಸಹ ಏಕತ್ವ ಭಾವನಾ ಯೋಗ ಕ್ಷೇತ್ರಜ್ಞ ಪರಮಾತ್ಮನೋಹ. ಪರಮಾತ್ಮ ಕ್ಷೇತ್ರಜ್ಞನಾದ ಜೀವ, ಪರಮಾತ್ಮನಾದ ಪರಮಾತ್ಮ ಇಬ್ಬರಿಗೂ ಐಕ್ಯವನ್ನು ಸಾಧಿಸುವುದೇ ಯೋಗ ಅಂತ ಶಾಂಕರ ಭಾಷ್ಯದಲ್ಲೇ ಕಾಣಿಸ್ತದೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ನಿರುಪಾಧಿಕವಾದಂತಹ ಮುಕ್ತಿಗೆ ಅವನೇ ಉಪಾಯ, ಯುಜ್ಯತೆ ಪ್ರಾಪ್ಯತೆ ಅನೇನೈತಿ ಯೋಗ ಅಂತ ಹೀಗೆ ಅದರ ನಿಷ್ಪತ್ತಿ ಹೇಳ್ತಾರೆ. ಉಕ್ತಂ ಹಿ ಮುಕ್ತ ಪ್ರಾಪ್ಯತ್ವ ಅಥೋಪಾಯತ್ವ ಮುಚ್ಯತೆ. ಇವನು ಮುಕ್ತರಿಂದ ಪ್ರಾಪ್ಯ, ಅದು ಹಿಂದೆ ಬಂದಿದೆ ಹಿಂದಿನ ಮಂತ್ರದಲ್ಲಿ. ಇಲ್ಲಿ ಆ ಭಗವಂತ ಮುಕ್ತರಿಂದ ಪ್ರಾಪ್ತನೂ ಹೌದು, ಮುಕ್ತರಾದವರು ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂತ ಉಪಾಯನೂ ಇವನೇ ಆಗಿದ್ದಾನೆ. ಸಾಕ್ಷಾತ್ ಮೋಕ್ಷೈಕ ಹೇತುತ್ವಾತ್ ಯೋಗ ಇತ್ಯಭಿಧೀಯತೆ. ಮೋಕ್ಷದ ಸಾಕ್ಷಾತ್ ಕಾರಣ ಇವನು. ಏಷ ಪಂಥ ಏತತ್ ಕರ್ಮ ಅಂತ ಐತರೇಯ ಉಪನಿಷತ್ತು ಕೂಡ ಅದಕ್ಕೆ ಹೇಳೋದು. ಇವನೇ ಮಾರ್ಗ, ಹೋಗಿ ತಲುಪಬೇಕಾದ ಗುರಿಯೂ ಇವನೇ, ಹೋಗಬೇಕಾದ ಮಾರ್ಗವೂ ಇವನೇ ಅಂತ ಹೀಗೆ ಅರ್ಥಗಳನ್ನು ತಿಳ್ಕೊಳ್ಬಹುದು. ಸತ್ಯಸಂಧರ ವ್ಯಾಖ್ಯಾನದಲ್ಲೂ ಕೂಡ ಯೋಗಿಗಳಿಂದ ಭಕ್ತರ ಹೃದಯದಲ್ಲಿ ತಮ್ಮ ಹೃದಯದಲ್ಲಿ ಧ್ಯಾನಿಸಲ್ಪಡುವಂಥವನು, ಗುಣಗಳನ್ನು ಅಳವಡಿಸಿಕೊಂಡಿರುವಂಥವನು, ಭಕ್ತರಿಗೆ ಸಂಸಾರವನ್ನು ದಾಟುವಂತಹ ಉಪಾಯ ಅಂತಿಷ್ಟ ಅರ್ಥಗಳು ಗೊತ್ತಾಗ್ತವೆ. ಇಲ್ಲಿಗೆ ಆ ಯೋಗ ಶಬ್ದದ ಅರ್ಥದ ವಿವರಣ ಮುಕ್ತಾಯ ಕಂಡಿದೆ. ಈ ಬೃಹತಿ ಸಹಸ್ರದ ಈ 14ನೇ ಮಂತ್ರದ ವಿವರಣವು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.